ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿದ. ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆಗಳು ಬರ್ತಿದೆ ನೋಡೋಣ. ಇಲ್ಲಿ 2 ನಂಬರ್ಸ್ ಇದೆ. ಒಂದು ನಿಮಿಷ ಪಾಸ್ ಮಾಡಿ ನಿಮ್ಮ ಇಷ್ಟವಾದ ನಂಬರ್ನ ಚಾಯ್ಸ್ ಮಾಡಿಕೊಡಿ. ಆ್ಯಂಡ್ ನಮಗೆ ಯಾವ್ದು ರೆಸಿನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ. ರೆಸಿನೇಟ್ ಆಗಿಲ್ಲದೆ ಇರೋದನ್ನು ದಯವಿಟ್ಟು ಇಲ್ಲೇ ಬಿಟ್ಬಿಡಿ. ಪೈಲ್ ನಂಬರ್ 1 ಆ್ಯಂಡ್ ಪೈಲ್ ನಂಬರ್ 2. ಪೈಲ್ ನಂಬರ್ 1 ಆ್ಯಂಡ್ ಇದು ಪೈಲ್ ನಂಬರ್ 2. ಯಾವುದು ನಿಮಗೆ ನಂಬರ್ ಅಟ್ರಾಕ್ಟ್ ಅನ್ನಿಸ್ತದೆ ಅದನ್ನು ಚಾಯ್ಸ್ ಮಾಡಿಕೊಡಿ. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ಇದೆ ನೋಡೋಣ. ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಪೈಲ್ ನಂಬರ್ 1. ಈ ಒಂದು ರೀಡಿಂಗ್ ನಿಮಗಾಗಿ ಮೊದಲೇದಾಗಿ ಬಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಪೈಲ್ ನಂಬರ್ 1. ಈ ಒಂದು ವಾರದಲ್ಲಿ ಒಂದು ವಿಘ್ನೇಶ್ವರನ ದೇವಸ್ಥಾನಕ್ಕೆ ನೀವು ವಿಸಿಟ್ ಮಾಡ್ತಿದ್ದೀರಾ. ಹಾಗೂ ನಾವು ಕೂಡ ಆ ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡಬಹುದು. ತುಂಬ ಹಳೆಯ ದೇವಸ್ಥಾನ, ವಿಘ್ನೇಶ್ವರನ ದೇವಸ್ಥಾನ. ಅಲ್ಲಿ ಆ ದೇವಸ್ಥಾನ ಎಲ್ಲೋ ಒಂದು ರೀತಿ ಕಲ್ಲು ಬಂಡೆ ಮಧ್ಯದಲ್ಲಿ ಅಥವಾ ಪ್ರಕೃತಿ ಮಧ್ಯದಲ್ಲಿ ಕಾಡುಗಳಲ್ಲಿ ಎಲ್ಲೋ ಒಂದು ರೀತಿ ಅದು ಮುಚ್ಚೋಗಿರಬಹುದು ಆ ಒಂದು ದೇವಸ್ಥಾನ. ಅದು ಈ ಒಂದು ವಾರದಲ್ಲಿ ಆ ಒಂದು ವಿಘ್ನೇಶ್ವರನ ದೇವಸ್ಥಾನ ಆ 3 ದಿನ ನೋಡಲಿಕ್ಕೆ ನಮಗೂ ಅವಕಾಶ ಕೂಡ ಸಿಗ್ತಿರಬಹುದು. ನಂಗೆ ಗೊತ್ತಿಲ್ಲ, ಇಲ್ಲಿ ಆ ಎನರ್ಜೀಸ್ ಬಂದಿದೆ, ನಾನು ಅದನ್ನು ಮಾತ್ರ ತಿಳಿಸ್ತಿದ್ದೀನಿ. ಆ ಒಂದು ಕ್ಷೇತ್ರ ದರ್ಶನ ಕೂಡ ಮಾಡ್ತಿರ್ಬಹುದು ಅಥವಾ ಆ ಒಂದು ವಿಚಾರನ ನೀವು ತಿಳ್ಕೊಳ್ತಿರಬಹುದು. ಹಾಗೂ ವಿಘ್ನೇಶ್ವರನ ಒಂದು ಪೂಜೆ ಕೂಡ ಅಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಪೂಜೆಗಳು ನೆರವೇರ್ತಿದೆ. ಆ ಒಂದು ಕ್ಷೇತ್ರ ಕೂಡ ಇನ್ನಷ್ಟು ಪ್ರಸಿದ್ಧವಾಗ್ತಿದೆ ಅನ್ನೋ ಒಂದು ಸೂಚನೆ ಕೂಡ ಇಲ್ಲಿ ಪೈಲ್ ನಂಬರ್ 1ಗೆ ಹೆಚ್ಚಾಗಿ ಇಲ್ಲಿ ಸಿಗ್ತಿದೆ, ನಿಮಗೂ ಹಾಗೂ ನಮಗೂ ಕೂಡ. ಈ ಒಂದು ವಾರ ಒಂದು ರೀತಿ ಇನ್ನಷ್ಟು ವಿಚಾರಗಳಲ್ಲಿ ಗಮನ ಕೊಡ್ತಿದ್ದೀರಾ. ಹಾಗೂ ನಿಮ್ಮ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಾಗೆ ಒಂದು ರೀತಿ ನೀವು ನಿಮ್ಮ ಕುಟುಂಬಕ್ಕೆ ಹೆಚ್ಚು ಧೈರ್ಯನ ಕೊಡ್ತಿದ್ದೀರಾ, ನಿಮ್ಮ ಒಂದು ಬೆಂಬಲನ ಕೊಡ್ತಿದ್ದೀರಾ, ನಿಮ್ಮ ಪ್ರೀತಿನ ಕೊಡ್ತಿದ್ದೀರಾ, ಹೆಚ್ಚು ಪ್ರೊಟೆಕ್ಟ್ ಮಾಡ್ತಿದ್ದೀರಾ. ಈ ಒಂದು ವಾರ ಇನ್ನೊಂದು ಹೆಜ್ಜೆ ನೀವು ಮುಂದೆ ಇಟ್ಟರೆ ಇನ್ನಷ್ಟು ವಿಚಾರ ಜೊತೆಗೆ ನೀವು ಅಂದ್ಕೊಂಡಿರೋ ಗೋಲ್ ಕೂಡ ರೀಚ್ ಆಗೋ ಹೆಚ್ಚಿನ ಒಂದು ಬದಲಾವಣೆ, ಹೆಚ್ಚಿನ ಒಂದು ಹೊಸ ಹೆಸರನ್ನ ಗಳಿಸುವಂಥ ಅವಕಾಶ ನಿಮ್ಮದಾಗ್ತಿದೆ. ಪೈಲ್ ನಂಬರ್ 1. ಸ್ವಲ್ಪ ಭಯ ಇದೆ, ಆ ಭಯನ ತೆಗೆದಾಕಬೇಕಾಗಿದೆ ನೀವು. ಪೈಲ್ ನಂಬರ್ 1 ಯಾವುದಕ್ಕೆ ಭಯ ಪಡ್ತಿದ್ದೀರಾ, ಅಥವಾ ಯಾರೇನು ಅನ್ಕೋತಾರೆ ಅಂತ ಭಯ ಪಡ್ತಿದ್ದೀರಾ, ಅಥವಾ ನಿಮಗೆ ಭಯ ಆಗ್ತಿದೆಯಾ, ಅಥವಾ ಮುಂದೇನಾಗುತ್ತೆ ಅನ್ನೋ ಭಯ ಇದೆಯೋ, ಈ ಎಲ್ಲ ಗೊಂದಲತೆ ಭಯದಿಂದ ಏನಿದ್ದೀರಾ ಅದರಿಂದ ರಿಲ್ಯಾಕ್ಸ್ ಆಗಿ ಈಚೆ ಬನ್ನಿ. ಖಂಡಿತ ನೀವು ಮಾಡ್ತಿರೋ ಕೆಲಸದಲ್ಲಿ ಹೆಚ್ಚಿನ ಒಂದು ದೈವಶಕ್ತಿಯ ಎನರ್ಜೀಸ್ ನಿಮ್ಮ ಜೊತೆಗಿದೆ. ಖಂಡಿತ ನಿಮಗೆ ಯಾರು ಹುಡುಗಾಟಕ್ಕಾದರೂ ಅಥವಾ ಸುಮ್ಮನೆ ತಮಾಷೆಗಾದರೂ ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ, ನೀನೇನು ಅಲ್ಲ, ನೀನು ಒಂದು ರೀತಿ ಸೋಂಬೇರಿ ಅಂತ ನಿಮ್ಮನ್ನು ಯಾರು ಚುಡಾಯಿಸಿ ನೋವು ಮಾಡಿದ್ದಾರೆ ನಿಮ್ಮ ಮನಸ್ಸಿಗೆ ಅವರ ಮಾತಿನಿಂದ, ಈ ಒಂದು ವಾರ ನೀವು ಅವರಿಗೆ ಒಂದು ಉತ್ತರನ ಕೊಡುವಂಥ ಸಂದರ್ಭ ಉಂಟಾಗಬಹುದು. ಅಥವಾ ಆ ವ್ಯಕ್ತಿಗಳು ನಿಮಗೆ ಸಾರಿ ಕೇಳುವಂತಹ ಸಂದರ್ಭಗಳು ಕೂಡ ಬರಬಹುದು. ಪೈಲ್ ನಂಬರ್ 1. ಅಷ್ಟು ಒಂದು ಒಳ್ಳೆಯ ಕೆಲಸನ ಮಾಡ್ತಿದ್ದೀರಾ. ಹಾಗೂ ಇನ್ನು ಮುಂದೆ ಮಾಡ್ತಿರೋ ಕೆಲಸದಲ್ಲಿ ಖಂಡಿತ ಭಗವಂತನ ಆಶೀರ್ವಾದ ನಿಮ್ಮ ಜೊತೆಗಿದೆ. ನೀವೆಲ್ಲಿ ಎಡುವುತ್ತಿದ್ದೀರಾ
ಅಥವಾ ನೀವೇ ಮಿಸ್ಟೇಕ್ ಮಾಡ್ತಿದ್ರೆ ಅದು ಖಂಡಿತ ಭಗವಂತ ಅದನ್ನು ಕರೆಕ್ಷನ್ ಮಾಡ್ತಿದ್ದಾರೆ. ಒಂದು ರೀತಿ ಏನು ಡಸ್ಟಸ್ ಇದೆ ನಿಮ್ಮ ಸುತ್ತ ಅದನ್ನು ಕ್ಲಿಯರ್ ಮಾಡ್ತಿದ್ದೀರಾ. ಹಾಗೆ ನಿಮ್ಮ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡ್ತಿದ್ದೀರಾ. ನಿಮ್ಮ ಮಕ್ಕಳ ಭವಿಷ್ಯನ ಹೆಚ್ಚಾಗಿ ರೂಪಿಸ್ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ತಿದ್ದೀರಾ. ಹಾಗೂ ಮನಸ್ಸಲ್ಲಿರೋ ಒಂದು ಏನು ಬಾಧೆ ನೋವಿದೆ ಅದರಿಂದ ಈಚೆ ಬರ್ತಿದ್ದೀರಾ. ನಾನು ಗೆಲ್ತೀನಿ, ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿದೆ. ಪಾಸ್ಟ್ ಏನೇ ಆಗಿರಬಹುದು. ಫೈಲ್ ನಂಬರ್ 1 ಇಲ್ಲಿ ತುಂಬ ಜನ ತುಂಬ ಕನ್ಫ್ಯೂಷನ್ ಇರಬಹುದು, ತುಂಬ ಭಯ ಪಡ್ತಿರಬಹುದು. ನಿಮ್ಗೆ ಯಾರು ಹೆಲ್ಪ್ ಮಾಡೋಕ್ಕಾಗ್ತಿಲ್ಲ, ಯಾರು ನಿಮ್ಗೆ ಸಪೋರ್ಟ್ ಮಾಡ್ತಿಲ್ಲ, ಯಾರು ನಿಮಗೆ ಒಂದೊಳ್ಳೆ ಮಾತನ್ನು ಹೇಳ್ತಿಲ್ಲ, ಯಾರು ನಿಮ್ಗೆ ಆಶೀರ್ವದಿಸ್ತಿಲ್ಲ ಅಂತ. ಖಂಡಿತ ಭಗವಂತ ಇದ್ದಾರೆ. ಆ್ಯಂಡ್ ನಿಮ್ಮ ಜೊತೆ ನಾನು ಕೂಡ ನಿಮ್ಮ ಜೊತೆ ಇದ್ದೀನಿ. ಆ್ಯಂಡ್ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಫೈಲ್ ನಂಬರ್ 1 ಹಾಗೆ ನೀವು ಇನ್ನಷ್ಟು ಮುಂದೆ ಹೋಗಲಿಕ್ಕೆ ಇನ್ನಷ್ಟು ಹೊಸ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಖಂಡಿತ ನಾನು ನಿಮ್ಮಲ್ಲಿ ಒಬ್ಬ ಕುಟುಂಬರು ಅಂತ ಅಂದ್ಕೊಂಡು ನೀವೇನು ಮನಸ್ಸಿಂದ ಮೆಸೇಜ್ ಕಮೆಂಟ್ನ ಮಾಡ್ತಿದ್ದೀರಾ, ತುಂಬಾ ಸಂತೋಷ ಆಗ್ತಿದೆ. ಫೈಲ್ ನಂಬರ್ 1 ಯಾರೂ ಇಲ್ಲ ಅಂದ್ಕೋಬೇಡಿ, ನಿಮ್ಮ ಜೊತೆ ನಾನು ಕೂಡ ಇದ್ದೀನಿ. ಆ್ಯಂಡ್ ನೀವು ನಂಬಿರೋ ದೇವರು ಕೂಡ ಇದ್ದಾರೆ, ಹಾಗೂ ಕೃಷ್ಣನೂ ಇದ್ದಾರೆ, ಹಾಗೂ ಇಲ್ಲಿ ರಾಯರು ಕೂಡ ಇದ್ದಾರೆ. ಫೈಲ್ ನಂಬರ್ 1 ಏನು ಹೆಚ್ಚಿನ ಒಂದು ಭಯನ ಪಡ್ತಿದ್ದೀರಾ ಅದೆಲ್ಲದ್ರಿಂದನೂ ಈಚೆ ಬನ್ನಿ. ಯಾರೂ ಇಲ್ಲ ಅಂತ ಅಂದ್ಕೋಬೇಡಿ. ಖಂಡಿತ ಯಾರಿಲ್ಲ ಅಂದಾಗಲೇ ಭಗವಂತ ಯಾರನ್ನಾದರೂ ನಮ್ಮ ಬದುಕಿಗೆ ಕಳಿಸ್ತಾರೆ. ಖಂಡಿತ ಫೈಲ್ ನಂಬರ್ 1 ಇನ್ನಷ್ಟು ಹೊಸದನ್ನು ಶುರು ಮಾಡ್ತಿದ್ದೀರಾ. ನಿಮ್ಮ ಕೈಯಾರೆ, ನಿಮ್ಮ ಸ್ವಂತ ಮನಸ್ಸಾರೆ, ಹಾಗೂ ನಿಮ್ಮ ಸ್ವಂತ ಬುದ್ಧಿಯಿಂದ, ನಿಮ್ಮ ಸ್ವಂತ ದುಡಿಮೆಯಿಂದ ಹೊಸದನ್ನು ಶುರು ಮಾಡ್ತಿದ್ದೀರಾ. ಅದರಲ್ಲಿ ಹೆಚ್ಚಿನ ಮಟ್ಟದ ಯಶಸ್ಸು ನಿಮ್ಮ ಸುತ್ತ ಇದೆ. ನಿಮ್ಮ ಜೀವನಕ್ಕೆ ಇನ್ನಷ್ಟು ಹೊಸ ದಾರಿನ ನೀವು ಕಟ್ಕೋತಾ ಇದ್ದೀರಾ. ಎಸ್, ಹಾಗೆ ಪಾಸ್ಟಲ್ಲಿ ಏನು ನಿಮ್ಮ ಮಿಸ್ಟೇಕ್ಸ್ ಆಗಿತ್ತು, ನಿಮ್ಮಿಂದ ಯಾರಿಗಾದರೂ ನೋವು ಉಂಟಾಗಿತ್ತು, ನಿಮ್ಮಿಂದ ಯಾರಿಗಾದರೂ ಮನಸ್ಸಿಗೆ ಬೇಜಾರಾಗಿದೆ, ಆ ವ್ಯಕ್ತಿಗಳ ಹತ್ರ ನೀವು ಸಾರಿ ಕೇಳಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಈ ಒಂದು ವಾರ ನಿಮಗೆ ಆ ಅವಕಾಶ ಕೂಡ ಸಿಗ್ತಿದೆ. ಆ ವ್ಯಕ್ತಿ ಹತ್ರ ನೀವು ಭೇಟಿ ಮಾಡ್ತಿದ್ದೀರಾ, ಆ ವ್ಯಕ್ತಿ ಹತ್ರ ನೀವು ಸಾರಿ ಕೇಳ್ತಿದ್ದೀರಾ, ನಿಮ್ಮ ಮನಸ್ಸಾರೆ ಮಾತಾಡ್ತಿದ್ದೀರಾ. ಫೈಲ್ ನಂಬರ್ 1 ಎಸ್, ಯಾವುದು ಬೇಡ ಡ್ರೆಸ್ಸಸ್ನ ತೆಗೆದು ಕ್ಲಿಯರ್ ಮಾಡಿ, ಹಾಗೂ ಹೊಸದನ್ನು ನಿಮ್ಮ ಲೈಫಿಗೆ ಬರಮಾಡ್ಕೊಳ್ಳಿ. ಹಾಗೂ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ನಿಮ್ಮ ಜೊತೆಗೆ ಇದೆ. ಸುತ್ತ ಇರುವಂತಹ ಜನಗಳ ದೃಷ್ಟಿ ನಿಮಗೇನಿದೆ ಅದರಿಂದ ನೀವು ಭಯ ಪಡಬೇಡಿ. ಮುಂದೆ ಏನಾಗುತ್ತೆ ಅಂತ, ಮುಂದೆ ಆಗಬೇಕಾಗಿರೋದ್ರ ಬಗ್ಗೆ ಏನು ನೀವು ಈಗಲೇ ಭಯ ಪಡ್ತಿದ್ದೀರಾ, ಸದ್ಯದ ಪರಿಸ್ಥಿತಿ ಬಗ್ಗೆ ಗಮನ ಕೊಡಿ, ಹಾಗೂ ನೀವು ಅಂದ್ಕೊಂಡಿರೋದ್ರ ಬಗ್ಗೆ ಫೋಕಸ್ ಮಾಡಿ. ಎಸ್, ಈ ಒಂದು ವಾರ ಹೆಚ್ಚು ನೀವು ಹೊಸ ಡ್ರೆಸ್ಸಸ್ನ ಕೂಡ ಪರ್ಚೇಸ್ ಮಾಡ್ತಿದ್ದೀರಾ, ಹಾಗೂ ನಿಮಗೆ ಸಂಬಂಧಪಟ್ಟಿರೋ ವಸ್ತುಗಳ ಬಗ್ಗೆ ಹೆಚ್ಚಾಗಿ ಗಮನ ಕೊಡ್ತಿದ್ದೀರಾ. ಹಾಗೆ ಹೊಸ ವಸ್ತುಗಳನ್ನು ಖರೀದಿ ಮಾಡ್ತಿದ್ದೀರಾ. ನಿಮ್ಮ ಮನೆಗೆ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು, ವುಡ್ ಐಟಮ್ಸ್ ಆಗಿರ್ಬೋದು, ಟೇಬಲ್, ಚೇರ್, ಸೋಫಾ, ಎಲೆಕ್ಟ್ರಿಕ್ ಐಟಮ್ಸ್, ಎನಿಥಿಂಗ್, ಯಾವುದಾದ್ರೂ ನೀವು ಇಷ್ಟಪಟ್ಟಿರೋ ವಸ್ತುಗಳನ್ನು ನಿಮ್ಮ ಮನೆಗೆ ತಗೊಂಡು ಬರ್ತಿದ್ದೀರಾ. ಆ್ಯಂಡ್ ಈ ಒಂದು ವಾರ ನಿಮ್ಮ ಮನೆಯೂ ಕೂಡ ಕ್ಲೆನ್ಸಿಂಗ್ ಮಾಡ್ತಿದ್ದೀರಾ. ಹಳೆ ವಿಚಾರನೂ ಕೂಡ ಕ್ಲೆನ್ಸಿಂಗ್ ಮಾಡ್ತಿದ್ದೀರಾ. ಯಾವ ವ್ಯಕ್ತಿಗೋಸ್ಕರ ನಿಮ್ಮ ಮನಸ್ಸು ಬೇಡ್ಕೋತಿದೆ, ನಿಮ್ಮ ಫ್ರೆಂಡ್ಶಿಪ್ ಆಗಿರ್ಬೋದು, ನಿಮ್ಮ ಪ್ರೀತಿ ಆಗಿರ್ಬೋದು, ನಿಮ್ಮ ಸಂಬಂಧ ಆಗಿರಬಹುದು, ಅಥವಾ ಆ ವ್ಯಕ್ತಿಗಳೇ ನಿಮ್ಮನ್ನು ನೀವು ಅವರ ಲೈಫಲ್ಲಿ ವಾಪಸ್ ಹೋಗಬೇಕು ಅಂತ ಬೇಡ್ಕೋತಿದ್ರೆ ಸ್ವಲ್ಪ ಗೊಂದಲತೆ ಇದೆ. ಫೈಲ್ ನಂಬರ್ 1 ನಿಮ್ಮ ಲೈಫಿಗೆ ಯಾವ ವ್ಯಕ್ತಿ ಬರಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ, ಆ ವ್ಯಕ್ತಿಯಿಂದ ನೀವು ದೂರ ಇದ್ದೀರಾ. ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರಲಿಕ್ಕೆ ಸ್ವಲ್ಪ ವೆಯ್ಟ್ ಮಾಡ್ತಿದ್ದಾರೆ, ಸ್ವಲ್ಪ ಯೋಚನೆ ಮಾಡ್ತಿದ್ದಾರೆ. ನಿಮ್ಮಿಂದ ಯಾರು ದೂರ ಹೋಗಿದ್ದಾರೆ, ನಿಮ್ಮ ಫ್ರೆಂಡ್ ಆಗಿರಬಹುದು, ಅಥವಾ ನೀವು ಇಷ್ಟಪಟ್ಟಿರೋ ಪರ್ಸನ್ ಆಗಿರಬಹುದು. ಅವರ ಮನಸ್ಸಲ್ಲಿ ಇರುವಂತಹ ಗೊಂದಲತೆನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಸಮಯ ಬೇಕಾಗಿರಬಹುದು. ಫೈಲ್ ನಂಬರ್ 1 ನಿಮ್ಮ ಪ್ರೀತಿಯ ಜೀವನದಲ್ಲಿ ಬಹಳಷ್ಟು ಮೂರನೇ ವ್ಯಕ್ತಿಯ ಒಂದು ನೆಗೆಟಿವ್ ಎನರ್ಜೀಸ್ ಇದೆ. ನಿಮಗೆ ಸ್ವಲ್ಪ ಆ ನೆಗೆಟಿವಿಟಿಯಿಂದ ನಿಮ್ಮ ಪ್ರೀತಿಯಲ್ಲಿ ಸ್ವಲ್ಪ ಡಿಸ್ಟ್ರಾಕ್ಷನ್ ಆಗಿದೆ. ಕೆಲವು ದಿವಸಗಳೇ ಆಗಿರಬಹುದು, ಅಥವಾ ಕೆಲವು ತಿಂಗಳುಗಳೇ ಆಗಿರಬಹುದು. ಆ ವ್ಯಕ್ತಿಯಿಂದ ನೀವು ದೂರ ಇದ್ದೀರಾ. ಮತ್ತು ನೀವೇನೋ ಒಂದು ರಾಂಗ್ ಡಿಸಿಷನ್ಸ್ನ ತೊಗೊಳ್ತಿದ್ದೀರಾ. ಆ ವ್ಯಕ್ತಿಯಿಂದ ನಾನು ಬದುಕೋದೇ ಬೇಡ ಅನ್ನೋ ಒಂದು ಏನು ಡಿಸಿಷನ್ಸ್ನ ತೊಗೋತಿದ್ದೀರಾ. ಖಂಡಿತ ಅದು ರಾಂಗ್ ಡಿಸಿಷನ್ ನೀವು ತೊಗೋತಿರೋದು.
ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರಲಿಕ್ಕೆ ಸ್ವಲ್ಪ ತಡ ಆಗ್ತಿದೆ. ಅದು ಒಂದು ನೆಗೆಟಿವಿಟಿಯಿಂದ ನೀವು ಯಾರ ಬಗ್ಗೆ ನೀವು ಎಷ್ಟು ಯೋಚನೆ ಮಾಡ್ತಿದ್ದೀರಾ, ಆ ವ್ಯಕ್ತಿನೂ ಕೂಡ ನಿಮ್ಮ ಬಗ್ಗೆ ಎಷ್ಟು ಯೋಚನೆ ಮಾಡ್ತಿದ್ದಾರೆ. ಹಾಗೂ ಇಲ್ಲಿ ಮಧ್ಯದಲ್ಲಿ ಇರುವಂಥ ಮೂರನೇ ಥರ್ಡ್ ಪಾರ್ಟೀಸ್ ಯಾರಿದ್ದಾರೆ ನಿಮ್ಮ ಪ್ರೀತಿಯ ಜೀವನದಲ್ಲಿ, ನೀವು ಯಾರ ಜೊತೆ ಶೇರ್ ಮಾಡ್ಕೊಂಡಿದ್ದೀರಾ ನಿಮ್ಮ ಪ್ರೀತಿ ಮಾತುಗಳನ್ನು, ಆ ವ್ಯಕ್ತಿ ಬಗ್ಗೆ ನೀವು ಶೇರಿಂಗ್ ಮಾಡಿದ್ದೀರಾ ಪೈಲ್ ನಂಬರ್ 1. ಆ ವ್ಯಕ್ತಿನೇ ನಿಮ್ಮ ಒಂದು ಪ್ರೀತಿಗೆ ಮುಳ್ಳಾಗಿ ನಿಂತಿದ್ದಾರೆ. ಹಾಗೂ ಆ ವ್ಯಕ್ತಿಯಿಂದನೇ ನಿಮ್ಮ ಪ್ರೀತಿಗೆ ಮೋಸ ನೋವು ಆಗ್ತಿದೆ. ಅದನ್ನು ನೀವು ಈ ಒಂದು ವಾರ ಅರ್ಥ ಮಾಡ್ಕೋತಿದ್ದೀರಾ. ಯಾವುದನ್ನು ನೀವು ಬ್ಲ್ಯಾಂಕಾಗಿ ನಂಬಿದಿರಿ, ಯಾರ ವ್ಯಕ್ತಿನ ನೀವು ತುಂಬ ನಂಬಿ ಮುಂದೆ ಹೋಗಿದ್ರಿ, ನಿಮ್ಮ ಪ್ರೀತಿಗೆ ಸಪೋರ್ಟ್ ಮಾಡ್ತಾರೆ ಅಂತ ನೀವು ಮುಂದೆ ಹೋಗಿದ್ರಿ, ಆ ವ್ಯಕ್ತಿಯಿಂದನೇ ನಿಮ್ಮ ಪ್ರೀತಿ ಈ ಒಂದು ಡಿಸ್ಟೆನ್ಸ್ ಏನು ದೂರ ಆಗಿದ್ದೀರಾ, ಆ ವ್ಯಕ್ತಿಯಿಂದನೇ ನಿಮಗೆ ಒಂದು ರೀತಿ ಸ್ಟ್ರಕ್ ಆಗಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲೂ ಕೂಡ ಎಸ್, ನಿಮ್ಮ ಒಂದು ಫ್ರೆಂಡ್ಶಿಪ್ಪಲ್ಲೂ ಕೂಡ ಏನು ದೂರ ಆಗಿದೆ ಅದು ಈ ಒಂದು ವಾರ ರಿಲೀಸ್ ಆಗ್ತಿದೆ. ಹಾಗೂ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ. ನೀವು ಹೋಗದೆ ಹೋದರೂ ಆ ಒಂದು ದೇವಸ್ಥಾನ ಸನ್ನಿಧಾನಕ್ಕೆ ನೀವು ಹೋಗ್ತಿದ್ದೀರಾ. ನಿಮ್ಮ ಮನಸ್ಸಿಲ್ಲದೆ ಹೋದರೂ ನಿಮಗೆ ಸಡನ್ನಾಗಿ ಆ ಒಂದು ಕ್ಷೇತ್ರ ದರ್ಶನ, ಕಟೀಲು ದುರ್ಗಾ ಪರಮೇಶ್ವರಿಯ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಒಂದು ವಾರ ಸಿಗ್ತಿದೆ. ಹಾಗೆ ನೀವು ಹಿಂದೆ ಮಾಡಿರುವಂಥ ಕೆಲಸಕ್ಕೆ ಈ ಒಂದು ವಾರ ಹೆಚ್ಚಿನ ಒಂದು ಮಟ್ಟದ ಒಂದು ಗೆಲುವನ್ನು, ಹೊಸ ವ್ಯಕ್ತಿಗಳನ್ನು ಹಾಗೂ ಇನ್ನಷ್ಟು ನಿಮಗೆ ಹೆಚ್ಚಿನ ಗೌರವ ಹೆಚ್ಚಾಗಿ ಸಿಗ್ತಿದೆ. ಹಾಗೂ ಮೆಡಲ್ ಕೂಡ ನಿಮಗೆ ಸಿಗ್ತಿದೆ. ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಒಂದು ಏನು ಗಮನ ಕೊಟ್ಟು ಕೆಲಸ ಮಾಡ್ತಿದ್ದೀರಾ, ಏನು ನಿಮಗೆ ಅಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಿದೆ, ಏನು ನಿಮಗೆ ಬೇಡದಿರೋ ಮಾತುಗಳು ನಿಮ್ಮ ಮನಸ್ಸಿಗೆ ನೋವಾಗ್ತಿದೆ, ಅದನ್ನೆಲ್ಲವೂ ಸಹಿಸಿ ನೀವು ಮುಂದೆ ಹೋಗಿದ್ದೀರಾ. ಆ ಒಂದು ಯಶಸ್ಸನ್ನು ಗೆಲ್ಲಲಿಕ್ಕೋಸ್ಕರ, ನಿಮ್ಮ ಒಂದು ಗೋಲ್ ರೀಚ್ ಆಗಲಿಕ್ಕೋಸ್ಕರ ಖಂಡಿತ ಬೇಡದಿರೋ ಮಾತುಗಳನ್ನು ಈಚೆ ತೆಗೆದಾಕಿದ್ದೀರಾ. ಪೈಲ್ ನಂಬರ್ 1. ಮುಂದೆ ಈ ಒಂದು ವಾರದಲ್ಲಿ ಏನು ನೀವು ವೇಟ್ ಮಾಡ್ತಿದ್ದೀರಾ, ನಿಮ್ಮ ಬಾಸ್ ಕಡೆಯಿಂದ ನಿಮಗೆ ಏನು ನಿರೀಕ್ಷಿಸ್ಕೊಂಡಿದ್ದೀರಾ, ಈ ಒಂದು ವಾರ ನಿರೀಕ್ಷೆ ಇದೆ ನಿಮಗೆ. ಆ ನಿರೀಕ್ಷೆ ಖಂಡಿತ ನಿಮಗೆ ತುಂಬಾ ಸಂತೋಷನ ಕೊಡ್ತಿದೆ. ಪ್ರಮೋಷನ್ ಕೂಡ ಸಿಗ್ತಿದೆ, ಅವರಿಂದ ನಿಮಗೆ ಮೆಡಲ್ ಕೂಡ ಸಿಗ್ತಿದೆ. ಎಸ್, ಸ್ಯಾಲ್ರಿ ಕೂಡ ಇನ್ಕ್ರೀಸ್ ಆಗ್ತಿದೆ ಈ ಒಂದು ವಾರದಲ್ಲಿ. ಪೈಲ್ ನಂಬರ್ 1. ಯಾರು ನಿಮಗೆ ಕೆಡಕನ್ನು ಮಾಡೋಕ್ಕೆ ಬರ್ತಿದ್ದಾರೆ ಅವರಿಗೆ ಒಂದು ರೀತಿ ತುಂಬ ಭಯ ಆಗ್ತಿದೆ. ಬಿಕಾಸ್ ನಿಮ್ಮನ್ನು ಟಚ್ ಮಾಡಿದ್ರೆ ಅವರ ಲೈಫಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತಿದೆ. ಅವರ ಒಂದು ಲೈಫಿಗೆ ಅವರು ಸಮಸ್ಯೆಗಳನ್ನ ತಗೊಂಡಷ್ಟು ಭಯ ಆಗ್ತಿದೆ. ಪೈಲ್ ನಂಬರ್ 1. ನಿಮ್ಗೆ ಯಾರು ಸಮಸ್ಯೆ ನೆಗೆಟಿವಿಟಿ ಮಾಡ್ತಿದ್ದಾರೆ, ಖಂಡಿತ ಆ ವ್ಯಕ್ತಿಗಳಿಗೆ ತುಂಬ ಭಯ ಇದೆ ನಿಮ್ಮ ಮೇಲೆ. ಎಸ್, 35 ನಂಬರ್ ತುಂಬ ಇಂಪಾರ್ಟೆಂಟ್ ಇರ್ಬೋದು ಈ ಒಂದು ವಾರ. ಹೆಚ್ಚಾಗಿ ಆ ನಂಬರ್ನ ಕೂಡ ವಾಚ್ ಮಾಡ್ತಿರ್ಬೋದು. ಖಂಡಿತ ಗೂಗಲಲ್ಲಿ ಸರ್ಚ್ ಮಾಡಿ, ಆ ಒಂದು ಮೆಸೇಜ್ ನಿಮ್ಗೆ ಇಂಪಾರ್ಟೆಂಟ್ ಇರ್ಬೋದು ಫಾರ್ ಪೈಲ್ ನಂಬರ್ 1. ಎಸ್, ಇಲ್ಲಿ ಯಾರು ಅಲೋನ್ ಫೀಲ್ ಮಾಡ್ತಿದ್ದೀರಾ, ನಿಮ್ಗೆ ಯಾರು ಸಪೋರ್ಟ್ ಮಾಡ್ತಿಲ್ಲ, ಪೈಲ್ ನಂಬರ್ 1, ಖಂಡಿತ ಈ ಒಂದು ವಾರ ಹೆಚ್ಚಿನ ಒಂದು ಬದಲಾವಣೆ ನಿಮ್ಮ ಲೈಫಲ್ಲಿ ಆಗ್ತಿದೆ. ಯಾರು ಸಪೋರ್ಟ್ ಮಾಡ್ತಿಲ್ಲ ಅಂತ ನೀವು ಅನ್ಕೋಬೇಡಿ, ನಿಮ್ಮ ಜೊತೆ ಭಗವಂತ ಇದ್ದಾರೆ. ಪೈಲ್ ನಂಬರ್ 1 ತುಂಬ ಸ್ಟ್ರಾಂಗ್ ಒಂದು ಒಳ್ಳೆ ಡಿಸಿಷನ್ಸ್ನ ಈ ಒಂದು ವಾರದಲ್ಲಿ ತಗೋತಿದ್ದೀರಾ. ಅದು ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ, ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ, ಹಾಗೂ ನಿಮ್ಮ ಒಂದು ಭವಿಷ್ಯಕ್ಕೆ ಸಂಬಂಧಪಟ್ಟಿರೋ ಹಾಗೆ ಒಂದೊಳ್ಳೆ ನಿರ್ಧಾರನ ನೀವು ಈ ಒಂದು ವಾರ ತಗೋತಿದ್ದೀರಾ. ನಿಮ್ಮ ಪೂರ್ವಜರರ ಅನುಗ್ರಹ ಕೂಡ, ಆಶೀರ್ವಾದ ನಿಮ್ಮ ಜೊತೆಗಿದೆ. ಅವರಿಗೆ ಯಾವುದಾದ್ರೂ ನೀವೇನಾದರೂ ಪೂಜೆನ ಮಾಡಿಲ್ಲದೆ ಇರಬಹುದು, ಅಥವಾ ಅವರಿಗೆ ಇನ್ನೂ ಅವರ ಆತ್ಮಕ್ಕೆ ಶಾಂತಿ ಸಿಗದೇ ಇರಬಹುದು. ಆ ಒಂದು ಪೂಜೆ ಬಗ್ಗೆ ಹೆಚ್ಚಾಗಿ ಗಮನ ಕೊಡ್ತಿದ್ದೀರಾ ಈ ಒಂದು ವಾರ. ಅವರ ಆತ್ಮಕ್ಕೆ ಕೂಡ ಶಾಂತಿ ಸಿಗ್ತಿದೆ ಈ ಒಂದು ವಾರ. ಹಾಗೂ ನಿಮ್ಮ ಪೂರ್ವಜರರ ಆಶೀರ್ವಾದದಿಂದ ನಿಮಗೆ ತಿಳಿಬೇಕಾಗಿರೋ ಸತ್ಯ, ನಿಮಗೆ ಬರಬೇಕಾಗಿರೋ ಆಸ್ತಿ ನಿಮಗೆ ಈ ಒಂದು ವಾರ ಆ ಒಂದು ಮೆಸೇಜ್ ಕೂಡ ನಿಮಗೆ ತಲುಪ್ತಿದೆ. ಅದನ್ನು ಗಮನ ಕೊಡಿ. ಹಾಗೂ ಹೆಚ್ಚು ನೀವು ಈ ಒಂದು ವಾರ ಹಣನ ಖರ್ಚು ಮಾಡ್ತಿದ್ದೀರಾ, ಫಾರ್ ಒಳ್ಳೆಯದಕ್ಕಾಗಿ ಖರ್ಚು ಮಾಡ್ತಿದ್ದೀರಾ. ಅಷ್ಟೇ ಅಮೌಂಟ್ ನೀವೇನು ಖರ್ಚು ಮಾಡ್ತಿದ್ದೀರಾ ಅದನ್ನೇ ಉಳಿತಾಯ ಕೂಡ ಮಾಡ್ತಿದ್ದೀರಾ ಈ ಒಂದು ವಾರ.
ಈ ಒಂದು ವಾರ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಾಯಲ್ ನಂಬರ್ 1ಗೆ ಹೆಚ್ಚಾಗಿದೆ. ವಿದ್ಯಾರ್ಥಿಗಳು ಹೆಚ್ಚಿನ ಓದಿನ ಕಡೆ ಗಮನ ಕೊಡ್ತಿದ್ದೀರಾ. ಹೆಚ್ಚು ಈ ಒಂದು ವಾರ ಇನ್ನಷ್ಟು ಬೇರೆ ಒಂದು ಕೆಲಸಗಳ ಬಗ್ಗೆ ಗಮನ ಕೊಡ್ತಿದ್ದೀರಾ. ನಿಮ್ಮ ಒಂದು ಕೆರಿಯರ್ ಬಗ್ಗೆ ಯಾವ ಒಂದು ನಿರ್ಧಾರ ನೀವು ತಗೋತಿದ್ದೀರಾ ಈ ಒಂದು ವಾರದಲ್ಲಿ, ಖಂಡಿತ ಅದರಿಂದ ಬಹಳಷ್ಟು ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಸಿಗ್ತಿದೆ. ಹಾಗೂ ನಿಮ್ಗಿನ್ನ ಯಾರು ಹಿರಿಯರಿದ್ದಾರೆ ಅವರ ಒಂದು ಮಾತನ್ನು ಕೂಡ ಆಲಿಸ್ಬೇಕಾಗಿದೆ ಪಾಯಲ್ ನಂಬರ್ 1 ಈ ಒಂದು ವಾರದಲ್ಲಿ. ಅವರ ಮಾತುಗಳು ನಿಮಗೆ ತುಂಬಾ ಸಂತೋಷ ಕೊಡ್ತಿದೆ. ನೀವಿಡುವಂಥ ಹೆಜ್ಜೆಗೆ ಒಂದು ಧೈರ್ಯ ತುಂಬುತ್ತಿದೆ, ನಿಮ್ಮ ಮನಸ್ಸಿಗೆ ಧೈರ್ಯ ತುಂಬುತ್ತಿದೆ. ಪಾಯಲ್ ನಂಬರ್ 1 ಪಾಸ್ಟ್ ಬಗ್ಗೆ ತುಂಬ ಗಮನ ಕೊಡ್ತಿದ್ದೀರಾ. ಪಾಸ್ಟಲ್ಲಿ ತುಂಬ ನೋವು ಆಗಿದೆ, ಅದರಿಂದ ನಾನು ಹೊರಗಡೆ ಬರಬೇಕು ಅಂತ ನೀವೇನು ಅಂದ್ಕೊಂಡಿದ್ದೀರಾ, ಖಂಡಿತ ಅದರಿಂದ ಹೊರಗಡೆ ಬರಲಿಕ್ಕೆ ಸ್ವಲ್ಪ ಸಮಯ ಬೇಕಾಗ್ತಿದೆ ಪಾಯಲ್ ನಂಬರ್ 1. ಖಂಡಿತ ಈ ಒಂದು ವಾರ ಹೊರಗಡೆ ಬರ್ತಿದ್ದೀರಾ ಆ ಒಂದು ಸಮಸ್ಯೆಯಿಂದ. ಈ ನೆಗೆಟಿವಿಟೀಸ್ ಇದೆ ಅಥವಾ ಯಾರಿಂದ ನಿಮಗೆ ಮನಸ್ಸಿಗೆ ನೋವಾಗ್ತಿದೆ ಅಥವಾ ಯಾರು ನಿಮಗೆ ನೋವುಂಟು ಮಾಡ್ತಿದ್ದಾರೆ, ಎದುರಿಸ್ತಿದ್ದಾರೆ, ಭಯ ಅನ್ನಿಸ್ತಿದೆ, ಈ ಎಲ್ಲದರಿಂದನೂ ನೀವು ಹೊರಗಡೆ ಬರ್ತಿದ್ದೀರಾ. ಖಂಡಿತ ಹೆಚ್ಚು ಈ ಒಂದು ವಾರ ನಿಮಗೆ ನಿದ್ರೆ ಬರ್ತಿಲ್ಲ ರಾತ್ರಿ ಹೊತ್ತು. ಹೆಚ್ಚು ಬೇಡದೇ ಇರೋ ವಿಚಾರ ತುಂಬ ತಲೆ ತುಂಬಿಕೊಂಡಿದ್ದೀರಾ. ಆ ಒಂದು ಬೇಡದೇ ಇರೋ ವಿಚಾರದಿಂದ ಹೊರಗಡೆ ಬರಬೇಕಿದೆ. ನೀವು ಮೆಡಿಟೇಷನ್ ಮಾಡಿ, ನೀವಿಷ್ಟವಾದ ದೇವರನ್ನ ಮನಸ್ಸಲ್ಲಿ ಪ್ರಾರ್ಥಿಸಿ. ಖಂಡಿತ ನೀವೇ ಮಲಗುವಂಥ ಸ್ಥಳನ ಕೂಡ ಚೇಂಜಸ್ನ ಮಾಡಿ ಇನ್ನಷ್ಟು ಬದಲಾವಣೆ ನಿಮ್ಮ ಲೈಫಲ್ಲಿ ಆಗ್ತಿದೆ. ಸ್ವಲ್ಪ ಈ ಒಂದು ವಾರದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಸ್ವಲ್ಪ ತಲೆನೋವು, ಮೈಕೈ ನೋವು ಹೆಚ್ಚಾಗಬಹುದು. ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಹಾಗೂ ಯಾವ ಹಣಕಾಸು ನಿಮಗೆ ಬರಬೇಕಾಗಿದೆ ಅದು ಏನು ಸ್ಟ್ರಕ್ ಆಗಿದೆ, ಕಾನೂನಿಗೆ ಸಂಬಂಧಪಟ್ಟಾಗೆ ಅಥವಾ ನಿಮ್ಮ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಾಗೆ ಅಥವಾ ಯಾರಾದರೂ ನಿಮಗೆ ಅಮೌಂಟನ್ನು ಕೊಡಬೇಕಿದ್ರೆ ಆ ಅಮೌಂಟ್ ನಿಮ್ಮ ಕೈಗೆ ಸೇರ್ತಿದೆ. ಒಂದು ಬ್ಯಾಲೆನ್ಸಿಂಗ್ ಬರ್ತಿದೆ. ನಿಮ್ಮ ಭೂಮಿಗೆ ಸಂಬಂಧಪಟ್ಟಾಗೆ ನೀವು ಸ್ವಂತ ಭೂಮಿನ ಖರೀದಿ ಮಾಡಬೇಕು ಅಂತ ನೀವು ವೆಯ್ಟ್ ಮಾಡ್ತಿದ್ದೀರಾ. ಅದರದ್ದು ಯಾಕೋ ನಿಮ್ಮ ಕೈಗೆ ಗುಡ್ತಿಲ್ಲ, ಯಾಕೋ ತುಂಬ ತಡ ಆಗ್ತಿದೆ, ನಿಮ್ಗೆ ಇಷ್ಟ ಆಗ್ತಿಲ್ಲ. ಈ ಒಂದು ವಾರ ಖಂಡಿತ ನೀವು ನಂಬಿರೋ ದೈವ ಶಕ್ತಿಯಿಂದ ನಿಮಗೆ ಒಂದು ಸ್ವಂತ ಭೂಮಿನ ಪರ್ಚೇಸ್ ಮಾಡೋ ಅವಕಾಶ ಸಿಗ್ತಿದೆ. ಹಾಗೂ ನಿಮ್ಮ ಮನೆ ದೇವರ ಅನುಗ್ರಹದಿಂದ ಇನ್ನಷ್ಟು ಹೊಸ ವಿಚಾರ ಕೂಡ ತಿಳಿತಿದೆ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯದ ಸುದ್ದಿ ಕೂಡ ಕೇಳ್ತಿದ್ದೀರಾ. ಈ ಒಂದು ವಾರ ಟ್ರಾವೆಲಿಂಗ್ ಕೂಡ ಮಾಡ್ತಿದ್ದೀರಾ, ಅದ್ರ ಬಗ್ಗೆ ಹೆಚ್ಚು ಡಿಸ್ಕಷನ್ ಮಾಡ್ತಿದ್ದೀರಾ. ಹೆಚ್ಚು ನೀವು ಅಂದ್ಕೊಂಡಿದ್ದೀನ ತುಂಬ ಭಾರ ಹೊರ್ತಿದ್ದೀನಿ, ತುಂಬ ರೆಸ್ಪಾನ್ಸಿಬಲ್ ಪರ್ಸನ್ ಆಗ್ತಿದ್ದೀನಿ ಅಂತ. ಇನ್ನಷ್ಟು ತಿಳಿಬೇಕಾಗಿದೆ, ಇನ್ನಷ್ಟು ನೀವು ನೋಡಬೇಕಿದೆ, ಇನ್ನಷ್ಟು ಎದುರಿಸ್ಬೇಕಾಗಿದೆ. ಅದನ್ನು ನೀವು ಮಾಡ್ತಿದ್ದೀರಾ. ಪಾಯಲ್ ನಂಬರ್ 1 ಎಸ್. ಸಿಂಗಲ್ಸ್ ಕೈಲಿ ಮ್ಯಾರೇಜ್ ಕಮಿಟ್ಮೆಂಟ್ಸ್ ಕೂಡ ಬರ್ತಿದೆ. ಸೊ ನೀವು ಇಷ್ಟಪಟ್ಟಿರೋ ಪರ್ಸನ್ ಜೊತೆ ಮ್ಯಾರೇಜ್ ಆಗ್ತಿದ್ದೀರಾ. ಹಾಗೂ ನಿಮ್ಮ ಕುಟುಂಬದಿಂದ ಕೂಡ ಆಫರ್ಸ್ ಕೂಡ ಬರ್ತಿದೆ ಈ ಒಂದು ವಾರ ಸಿಂಗಲ್ಸ್ಗೆ. ಎಸ್, ನಿಮ್ಮ ಮನಸ್ಸಲ್ಲಿ ಯಾರನ್ನಾದರೂ ನೀವು ಇಷ್ಟಪಟ್ಟಿದ್ರೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಮತ್ತೆ ವಾಪಸ್ ಬರ್ತಿದ್ದಾರೆ. ಹಾಗೂ ಆ ವ್ಯಕ್ತಿನ ನೀವು ಪ್ರಪೋಸ್ ಕೂಡ ಮಾಡ್ತಿರಬಹುದು ಅಥವಾ ಆ ವ್ಯಕ್ತಿನೇ ನಿಮಗೆ ಪ್ರಪೋಸ್ ಮಾಡ್ತಿರಬಹುದು. ಪಾಯಲ್ ನಂಬರ್ 1 ಎಸ್. ಎಷ್ಟು ನಿಮಗೆ ಹರ್ಟ್ ಆಗಿದೆ, ಯಾರಿಂದ ನಿಮ್ಗೆ ಹರ್ಟ್ ಆಗಿದೆ, ಏನು ನೆಗೆಟಿವಿಟಿಯಿಂದ ನೀವು ನೋವು ತಿಂತಿದ್ದೀರಾ, ಆ ನೆಗೆಟಿವಿಟಿಯಿಂದ ಹೊರಗಡೆ ಬಂದಾಗಿದೆ ಪಾಯಲ್ ನಂಬರ್ 1. ಇನ್ನು ಮುಂದೆ ಏನು ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ನೀವು ಹೆಚ್ಚು ಗಮನ ಕೊಡಬೇಕಿದೆ. ಹಾಗೂ ನಿಮ್ಮ ಒಂದು ಮನೆಯ ಡೋರ್, ನಿಮ್ಮ ಮನೆಯ ಮುಂದೆ ಏನು ತುಳಸಿ ಗಿಡ ಇದೆ ಅದಕ್ಕೆ ದೀಪ ಹಚ್ಚಿ ಪ್ರಾರ್ಥನೆನ ಮಾಡಿ. ನೀವೇನು ಅಂದ್ಕೊಂಡಿದ್ದೀರಾ ಮನಸ್ಸಲ್ಲಿ ಆ ಕೆಲಸ ಆಗಬೇಕು ಅಂತ ಈ ವಾರ ನೀವು ನಿಮ್ಮ ಕೈಯಾರೆ ದೀಪ ಹಚ್ಚಿ ಅಲ್ಲೇ ಕೂತು ಒಂದು ನಿಮಿಷ ಮೆಡಿಟೇಟ್ ಮಾಡಿ. ಖಂಡಿತ ನಿಮಗೆ ಹೆಚ್ಚಿನ ಪಾಸಿಟಿವ್ ಎನರ್ಜಿ ಸಿಗ್ತಿದೆ. ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೋಬೇಕಿದೆ ಪಾಯಲ್ ನಂಬರ್ 1. ಕೋಪ ಕಮ್ಮಿ ಮಾಡಿ, ತಾಳ್ಮೆಯಿಂದ ಇರಿ, ಮೌನವಾಗಿರಿ. ಮೌನದಿಂದ ನಿಮಗೆ ಬಹಳಷ್ಟು ಉತ್ತರಗಳು ಸಿಗುತ್ತೆ. ನೀವು ಅಂದ್ಕೊಂಡಿದ್ದನ್ನು ನೀವು ಸಿದ್ಧಪಡಿಸ್ಕೋತಿದ್ದೀರಾ. ಹಾಗೂ ಆಂಜನೇಯ ಸ್ವಾಮಿಗೆ ಏನಾದರೂ ನೀವು ಅರಿಕೆಗಳನ್ನು ಮಾಡಿದರೆ ನಿಮ್ಮ ಕೆಲಸದ ವಿಚಾರವಾಗಿ, ನಿಮ್ಮ ಹಣಕಾಸಿನ ವಿಚಾರವಾಗಿ, ಅಥವಾ ನಿಮ್ಮ ಮಕ್ಕಳಿಗೆ ವಿಚಾರವಾಗಿ, ಅಥವಾ ನಿಮ್ಮ ಮಕ್ಕಳು ಮ್ಯಾರೇಜ್ಗೆ ಸಂಬಂಧಪಟ್ಟಿರೋ ವಿಚಾರವಾಗಿ, ಅಥವಾ ನಿಮ್ಮ ಮಕ್ಕಳ ಕೆರಿಯರ್ ವಿಚಾರವಾಗಿ, ಜಾಬ್ ವಿಚಾರವಾಗಿ ಏನು ನೀವು ಅರಿಕೆನ ಮಾಡಿದ್ದೀರಾ ಈ ಒಂದು ವಾರ ಅದು ಈಡೇರ್ತಿದೆ. ಅವಕಾಶಗಳು ಸಿಗ್ತಿದೆ.
ಹಾಗೂ ಇನ್ನಷ್ಟು ನಿಮ್ಮ ಮುಖದಲ್ಲಿ ಒಂದು ಹೊಸ ಚೇಂಜಸ್, ಗ್ಲೋನೆಸ್ ಕಾಣಿಸ್ತಿದೆ ಈ ಒಂದು ವಾರ. ಎಸ್, ಫೈಲ್ ನಂಬರ್ 1. ಶಾರದಾಂಬೆಯ ಅನುಗ್ರಹ ಕೂಡ ನಿಮಗೆ ಹೆಚ್ಚಾಗಿದೆ. ಯಾರಿಲ್ಲಿ ನಿಮ್ಮ ಮಕ್ಕಳಿಗೆ ಅಕ್ಷರ ಅಭ್ಯಾಸನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ, ಈ ಒಂದು ವಾರದಲ್ಲಿ ಖಂಡಿತ ಹೆಚ್ಚಿನ ಒಂದು ಬದಲಾವಣೆ ನಿಮ್ಮ ಬದುಕಲ್ಲಿ ಸಿಗ್ತಿದೆ, ನಿಮ್ಮ ಮಕ್ಕಳ ಬದುಕಲ್ಲಿ ಸಿಗ್ತಿದೆ. ಎಸ್, ಎಲ್ಲಿ ನೀವು ಶಾಸ್ತ್ರನ ಕೇಳ್ತಿದ್ದೀರಾ ಈ ಒಂದು ವಾರ, ಅಥವಾ ಯಾರಾದರೂ ನೀವು ಎಲ್ಲಾದರೂ ಪಯಣಿಸುವಾಗ ಯಾರಾದರೂ ನಿಮಗೆ ಆಸ್ಟ್ರಾಲಜೀಸ್ ಆಗಿರಬಹುದು, ಗಿಣಿಶಾಸ್ತ್ರ ಆಗಿರಬಹುದು, ಎನಿಥಿಂಗ್, ಯಾವುದೇ ಶಾಸ್ತ್ರನ ನೀವು ಕೇಳ್ತಿದ್ರೆ ಖಂಡಿತ ಅದ್ರ ಬಗ್ಗೆ ತುಂಬ ಆಳವಾಗಿ ಗಮನ ಕೊಡಬೇಡಿ. ಹಾಗೂ ಹೆಚ್ಚಾಗಿ ನೀವು ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೋಬೇಡಿ. ಮುಂದೇನಾಗೋಗುತ್ತೆ ಅನ್ನೋದು ಹೆಚ್ಚು ನಿಮ್ಮ ಮೈಂಡಲ್ಲಿ ಕೂತು ಬಿಡುತ್ತೆ. ಆ ನೆಗೆಟಿವಿಟಿ ಅಥವಾ ಏನೇ ನಿಮಗೆ ಹೇಳ್ಬಹುದು, ಒಳ್ಳೆಯದಾಗಿರಬಹುದು, ಅದು ನಿಮಗೆ ಮನಸ್ಸಿಗೆ ಬೇಸರ ಆಗಿರಬಹುದು, ಅದು ಯಾವುದನ್ನು ನೀವು ತಗೊಳ್ಬೇಡಿ. ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ಳಿ. ನಿಮ್ಮ ಮನಸ್ಸಿಗೆ ಅದರಿಂದ ನೋವು ಉಂಟು ಮಾಡ್ಕೋಬೇಡಿ. ಪಾರ್ ನಂಬರ್ 1. ಎಸ್, ಯಾರಿಗಿದು ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಏನಾಗಬೇಕು ಅಂತ ಇದೆಯೋ ಖಂಡಿತ ಅದು ಹಾಗೆ ಆಗುತ್ತೆ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಎಸ್, ಈ ಒಂದು ವಾರ ಖಂಡಿತ ನೀವು ಅಂದ್ಕೊಂಡಿದ್ದನ್ನು ಸಿದ್ಧಿಪಡಿಸ್ಕೊಳ್ಳೋ ಟೈಮ್ ಬಂದಿದೆ. ಹಾಗೂ ನಿಮ್ಮಲ್ಲಿ ಏನು ಇಷ್ಟು ದಿವಸ ವೆಯ್ಟಿಂಗ್ ಮಾಡ್ತಿದ್ರಿ, ಯಾವುದಕ್ಕೋಸ್ಕರ ಕಾಯ್ತಿದ್ರಿ, ಇನ್ನು ಕಾಯೋ ಅಗತ್ಯ ಇಲ್ಲ, ಮುನ್ನುಗ್ಗೋ ಅಂತಹ ಸಮಯ ಬಂದಿದೆ. ಖಂಡಿತ ನಿಮ್ಮ ಒಂದು ಕೆಲಸಕ್ಕೆ ಭಗವಂತ ನಿಮ್ಮ ಜೊತೆಗಿದ್ದಾರೆ. ಹಾಗೂ ನೀವು ನಂಬಿರುವಂತಹ ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರಬಹುದು, ನಿಮ್ಮ ತಂದೆ ತಾಯಿಗಿರ್ಬೋದು, ಅವರಿಂದ ಕೂಡ ಸಪೋರ್ಟ್ ಇದೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಹರೇ ಕೃಷ್ಣ. ನಮಸ್ತೆ, ಹರೇ ಕೃಷ್ಣ. ಪ್ಯಾನ್ ನಂಬರ್ 2, ಯಾರು ಈ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ? ಎಸ್, ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆ ಬರ್ತಿದೆ ನೋಡೋಣ. ಪ್ಯಾನ್ ನಂಬರ್ 2. ಎಸ್, ಎಸ್, ಪ್ಯಾನ್ ನಂಬರ್ 2. ಈ ಒಂದು ವಾರದಲ್ಲಿ ನೀವು ವೆಂಕಟರಮಣ ಸ್ವಾಮಿ ದರ್ಶನ ಕೂಡ ಮಾಡ್ತಿದ್ದೀರಾ. ಹಾಗೂ ಏನು ಇಷ್ಟು ದಿವಸ ಸ್ವಲ್ಪ ಕೆಲಸಗಳು ಪೆಂಡಿಂಗ್ ಉಳಿದಿದೆ, ಇಂಪಾರ್ಟೆಂಟ್ ಕೆಲಸಗಳು, ಆ ಕೆಲಸಗಳು ಪೆಂಡಿಂಗ್ ಉಳಿದಿದೆ, ಅದನ್ನು ಕೂಡ ಫಾಸ್ಟಾಗಿ ಮೂವ್ ಮಾಡ್ತಿದ್ದೀರಾ. ಹಾಗೂ ಈ ಒಂದು ಬೆಲ್ ಟ್ಯೂನ್ ಕೇಳಿದ ಮೇಲೆ ನಿಮ್ಮ ಒಂದು ಹೆಬ್ಬೆಟ್ಟು ತುಂಬ ಒಂದು ರೀತಿ ಜುಮ್ ಅನ್ನೋ ರೀತಿ ಆಗಿರಬಹುದು. ಒಂದು ರೀತಿ ನಿಮ್ಮ ಮನೆ ದೇವರ ಅನುಗ್ರಹ ನಿಮ್ಮ ಜೊತೆಗಿದೆ. ಹಾಗೂ ನೀವು ಏನು ಭಯ ಪಡ್ತಿದ್ದೀರಾ, ನೀವು ತುಂಬ ಸುರಕ್ಷಿತವಾಗಿದ್ದೀರಾ. ಹಾಗೂ ನಿಮ್ಮ ಜೊತೆ ನೀವು ನಂಬಿರೋ ದೈವಶಕ್ತಿಯ ರಕ್ಷಣೆ ಕೂಡ ಇದೆ. ಸ್ವಲ್ಪ ಈ ಒಂದು ವಾರದಲ್ಲಿ ನಿಮ್ಮ ಮಾತಿನ ಕಡೆ ಹಾಗೂ ನಿಮ್ಮ ಕೆಲಸದ ಕಡೆ ಸ್ವಲ್ಪ ಗಮನ ಕೊಡಬೇಕಿದೆ. ನೀವು ಕೆಲಸದ ಕಡೆ ಏನು ಗಮನ ಕೊಡ್ತಿದ್ದೀರಾ, ಅದು ಮೂರನೇ ವ್ಯಕ್ತಿಗಳು ಸ್ವಲ್ಪ ಟ್ರಬಲ್ ಮಾಡ್ತಿದ್ದಾರೆ, ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಇದೆ ನಿಮ್ಮ ಕೆಲಸದ ಸರೌಂಡಿಂಗಲ್ಲಿ. ಯಾರಿಗೆ ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ನನಗಿಲ್ಲಿ ಏನು ಎನರ್ಜೀಸ್ ಬಂದಿದೆ, ನಾನು ಅದನ್ನು ಮಾತ್ರ ತಿಳಿಸ್ತಿದ್ದೀನಿ. ಆ ಒಂದು ವಿಚಾರವಾಗಿ ಸ್ವಲ್ಪ ಗಮನ ಕೊಡಿ. ಹಾಗೂ ಯಾರ ಹತ್ರ ನಿಮಗೆ ಎಷ್ಟು ಮಾತು ಬೇಕೋ ಅಷ್ಟೇ ಮಾತಾಡಿ ಈ ಒಂದು ವಾರ. ಯಾರಿಗೂ ನೀವು ಪ್ರಾಮಿಸ್ ಮಾಡೋದಾಗಿರ್ಬೋದು, ಅಥವಾ ಯಾರಿಗೂ ಅಡ್ವೈಸ್ ಮಾಡೋದಾಗಿರ್ಬೋದು, ಅಥವಾ ಯಾರಾದರೂ ನಿಮಗೆ ಹೆಲ್ಪ್ ಕೇಳೋದನ್ನು ನೀವು ಅದನ್ನು ಅವ್ರಿಗೆ ಇನ್ನೊಂದು ಮಾತು ಹೇಳೋದಾಗಿರ್ಬಹುದು. ಈ ರೀತಿ ಈ ಒಂದು ವಾರ ನೀವು ಒಳ್ಳೆಯದನ್ನೇ ಬಯಸ್ತಿದ್ದೀರ, ಒಳ್ಳೆಯದನ್ನೇ ಹೇಳ್ತಿದ್ದೀರಾ. ಬಟ್ ನಿಮ್ಮ ಸುತ್ತ ಇರೋ ಜನಗಳು ಸ್ವಲ್ಪ ಅವರ ಒಂದು ಮನಸ್ಥಿತಿ, ಮೈಂಡ್ ಸೆಟ್ ಬೇರೆ ರೀತಿಯಾಗಿರಬಹುದು. ಪ್ಯಾನ್ ನಂಬರ್ 2. ಎಸ್, ಒಂದು ರೀತಿ ಈ ಒಂದು ವಾರ ರಿಲ್ಯಾಕ್ಸೇಷನ್ ಇದೆ. ಮನಸ್ಸಿಗೆ ಇಷ್ಟ ಆಗುವಂಥ ಸ್ಥಳಕ್ಕೆ ಭೇಟಿ ಕೊಡ್ತಿದ್ದೀರಾ. ಇಷ್ಟ ಆಗಿರೋ ಪರ್ಸನ್ಸ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನು ಬ್ರೇಕ್ ಡೌನ್ ಆಗಿದೆ, ಹೊಸ ಬಿಗಿನಿಂಗ್ ಶುರುವಾಗ್ತಿದೆ. ಮತ್ತು ನಿಮ್ಮ ಒಂದು ನೋ ಕಾಂಟ್ಯಾಕ್ಟ್ ಇಂದ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಬರ್ತಿದೆ.
ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಏನು ಬ್ಲಾಕೇಜಸ್ ಮಾಡಿದ್ದಾರೆ, ನೀವು ಇಷ್ಟಪಡ್ತಿರೋ ನಿಮ್ಮ ಪರ್ಸನ್ ಖಂಡಿತ ಬ್ಲಾಕ್ನ ಓಪನ್ ಮಾಡ್ತಿದ್ದಾರೆ, ನಿಮ್ಮ ಜೊತೆ ಮತ್ತೆ ಮಾತಾಡ್ತಿದ್ದಾರೆ. ಹಾಗೂ ಹೆಚ್ಚು ನೀವು ಈ ಒಂದು ವಾರ ನಿದ್ರೆ ಮಾಡ್ತಿಲ್ಲ ತುಂಬ ಸಂತೋಷದಿಂದ. ಹಾಗೂ ಯಾವುದೋ ನೀವು ತುಂಬ ಖುಷಿಯಲ್ಲಿ ಯಾರಿಗಾದ್ರೂ ಪ್ರಾಮಿಸ್ನ ಮಾಡ್ತಿದ್ರೆ, ಅಥವಾ ತುಂಬ ಈ ಒಂದು ವಾರ ತುಂಬ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ ಫಾರ್ ಪೈಲ್ ನಂಬರ್ 2ಗೆ. ಆ ಎಕ್ಸೈಟ್ಮೆಂಟಲ್ಲಿ ಯಾರಿಗೂ ಮಾತನ್ನು ಕೊಡಬೇಡಿ, ಅಥವಾ ನಿಮ್ಮ ಆ ಒಂದು ಎಕ್ಸೈಟ್ಮೆಂಟಲ್ಲಿ ನಾವು ಏನು ಮಾತಾಡ್ತೀವಿ ಅನ್ನೋದು ಕೆಲವೊಂದು ಬಾರಿ ಮರೆತುಬಿಟ್ಟಿರ್ತೀವಿ. ಸ್ವಲ್ಪ ಗಮನ ಕೊಡಿ. ಹಾಗೂ ಏನು ಹಳೆ ವಸ್ತುಗಳಿದೆ ಆ ವಸ್ತುಗಳನ್ನು ಮತ್ತೆ ಈ ಒಂದು ವಾರ ಉಪಯೋಗಿಸ್ತಿದ್ದೀರಾ ನಿಮ್ಮ ಮನೆಯಲ್ಲಿ. ಬೇಡ ಅದರಿಂದ ಏನೂ ಉಪಯೋಗ ಇಲ್ಲ ಅಂತ ಎತ್ತಿಟ್ಟಿದ್ದೀರಾ, ಆ ವಸ್ತುಗಳನ್ನು ಮತ್ತೆ ಉಪಯೋಗಿಸ್ತಿದ್ದೀರಾ. ಅದು ಈಗ ಉಪಯೋಗಕ್ಕೆ ಬರ್ತಿದೆ ಕೂಡ. ಜೊತೆಗೆ ಇನ್ನಷ್ಟು ಅಚ್ಚರಿಯಾದಂತಹ ಒಂದು ವಿಚಾರಗಳು ನಿಮಗೆ ಕೇಳ್ತಿದ್ದೀರಾ. ಏನು ನೆಗೆಟಿವಿಟೀಸ್ ನಿಮ್ಮ ಬದುಕಲ್ಲಿ ಆಗ್ತಿದೆ, ಸಣ್ಣ ಪುಟ್ಟ ವಿಚಾರಕ್ಕೂ ಏನು ನಿಮಗೆ ಮನಸ್ತಾಪಗಳು, ಬೇಸರ ನಿಮ್ಮ ಕುಟುಂಬದಲ್ಲಿ ಆಗ್ತಿದೆ, ಅದರಿಂದ ರಿಲೀಸ್ ಮಾಡ್ಕೊಳ್ಳಿಕ್ಕೆ ನೀವು ಈ ಒಂದು ವಾರ ಟ್ರಾವೆಲಿಂಗ್ ಕೂಡ ಮಾಡ್ತಿದ್ದೀರಾ. ಆ ಒಂದು ಸ್ಥಳಕ್ಕೆ ಕೂಡ ವಿಸಿಟ್ ಮಾಡ್ತಿದ್ದೀರಾ. ಅದು ಆ ಒಂದು ಸ್ಥಳ ನೀವು ಯಾವ ಸ್ಥಳಕ್ಕೆ ವಿಸಿಟ್ ಮಾಡ್ತಿದ್ದೀರಾ, ದೇವಸ್ಥಾನ ಆಗಿರಬಹುದು ಅಥವಾ ಎಲ್ಲಿ ನೀವು ಟ್ರಾವೆಲ್ ಮಾಡ್ತಿದ್ದೀರಾ, ನಿಮ್ಮ ನೆಗೆಟಿವಿಟಿ ಕ್ಲೆನ್ಸ್ ಕೂಡ ಆಗ್ತಿದೆ ಆ ಒಂದು ಪುಣ್ಯಕ್ಷೇತ್ರದಲ್ಲಿ. ಜೊತೆಗೆ ನೀವು ಯಾವುದೇ ಒಂದು ಕಾಗದ ಪತ್ರಗಳ ಮೇಲೆ ಏನು ಸೈನ್ ಮಾಡಿದ್ದೀರಾ, ಅಥವಾ ನಿಮಗೆ ಆಸ್ತಿಗೆ ಸಂಬಂಧಪಟ್ಟಿರೋ ಅಂತಹ ಏನಾದರೂ ಪೇಪರ್ಸ್ ನಿಮಗೆ ಸಿಗ್ತಿರಬಹುದು, ಅಥವಾ ನೀವು ಯೂನಿವರ್ಸ್ಗೆ ಏನಾದರೂ ಲೆಟರ್ನ ಬರೆದು ಅದನ್ನು ಎತ್ತಿಟ್ಟಿರ್ಬೋದು. ಅದು ಈಗ ಫುಲ್ಫಿಲ್ ಆಗಿದೆ, ಆ ಕೆಲಸಗಳು ಆಗಿದೆ. ಆ ಕೆಲಸಗಳಾದ್ಮೇಲಿಂದ ನೀವು ಅದನ್ನು ಹಾಗೆ ಇಟ್ಟಿದ್ದೀರೋ ಅನಿಸುತ್ತೆ. ಅದ್ರ ಕಡೆನೂ ನೀವು ಗಮನ ಕೊಡ್ತಿದ್ದೀರಾ ಈ ಒಂದು ವಾರ. ನೀವೇನು ಯೂನಿವರ್ಸಿಗೆ ಪ್ರೇಯರ್ ಮಾಡಿ ಲೆಟರ್ನ ಬರೆದಿದ್ದೀರಾ, ಖಂಡಿತ ಆ ಕೆಲಸ ಈ ವಾರದಲ್ಲಿ ಆಗಿದೆ. ಹಾಗೂ ಅದನ್ನು ನೀವೇನು ಮಾಡಬೇಕಿದೆ, ಆ ಒಂದು ಲೆಟರ್ನ ಈ ಒಂದು ವಾರ ಆ ಕೆಲಸನ ಕೂಡ ನೀವು ಮಾಡ್ತಿದ್ದೀರಾ. ಹಾಗೆ ತುಂಬ ಸಂತೋಷ ಇದೆ. ಹಾಗೂ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗಿದೆ. ಹಾಗೂ ಪಾಸ್ಟ್ ಏನಿದೆ ಅದ್ರ ಬಗ್ಗೆ ಏನು ನೀವು ಕರೆಕ್ಷನ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ಪ್ರೆಸೆಂಟಲ್ಲಿ, ಖಂಡಿತ ಅದನ್ನು ಪ್ರೆಸೆಂಟಲ್ಲಿ ಕಮ್ಮಿ ಮಾಡ್ತಿದ್ದೀರಾ. ಕೋಪ ಕಮ್ಮಿ ಮಾಡ್ತಿದ್ದೀರಾ, ಮಾತು ಕಮ್ಮಿ ಮಾಡ್ತಿದ್ದೀರಾ, ಕೆಲಸ ಹೆಚ್ಚಾಗಿ ಮಾಡ್ತಿದ್ದೀರಾ. ಇಲ್ಲಿ ಪೈಲ್ ನಂಬರ್ 2 ಸ್ವಲ್ಪ ಜನ ಸೋಂಬೇರಿ ಇದ್ದೀರಾ. ಸಾರಿ, ನನಗಿಲ್ಲಿ ಎನರ್ಜೀಸ್ ಬಂದಿರೋದನ್ನು ಮಾತ್ರ ನಾನು ತಿಳಿಸ್ತಿದ್ದೀನಿ. ಆ ಸೋಂಬೇರಿತನದಿಂದ ಹೊರಗಡೆ ಬರ್ತಿದ್ದೀರಾ, ಹೆಚ್ಚು ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ. ನಿಮ್ಮ ಮನೆಯೂ ಕೂಡ ತುಂಬ ಕ್ಲೆನ್ಸಸ್ ಮಾಡ್ತಿದ್ದೀರಾ. ನಿಮ್ಮ ಮನೆಗೆ ಕೂಡ ರಾಯರ ಫೋಟೋಸ್ ಆಗಿರಬಹುದು, ಅಥವಾ ನೀವು ಇಷ್ಟಪಡುವಂತಹ ದೇವರ ವಿಗ್ರಹಗಳನ್ನು ನೀವು ಪರ್ಚೇಸ್ ಮಾಡ್ತಿದ್ದೀರಾ ಈ ಒಂದು ವಾರ. ತುಂಬಾ ಈ ಒಂದು ವಾರ ನಿಮ್ಮ ಬದುಕಲ್ಲಿ ಒಂದೇನೋ ವಿಶೇಷತೆ ಅಂತ ಅನ್ನಿಸ್ಬಹುದು. ಆ ರೀತಿಯಾದಂಥ ಬದಲಾವಣೆಗಳಿದೆ. ಯಾರು ನಿಮಗೆ ಹೆಲ್ಪ್ ಕೇಳ್ತಿದ್ದಾರೆ ಅವರಿಗೆ ನೀವು ಸಹಾಯ ಮಾಡಬೇಕು ಅನಿಸಿದ್ರೆ ಮನಸಾರೆ ಮಾಡಬೇಕು ಅನಿಸಿದ್ರೆ ಮಾಡಿ, ಇಲ್ಲ ಮಾಡಬೇಡಿ. ಬಿಕಾಸ್ ಆ ವ್ಯಕ್ತಿಗಳು ನಿಮ್ಮ ಸಹಾಯ ಪಡೆದುಕೊಂಡು ನಿಮ್ಮನ್ನು ದೂಷಿಸ್ತಿದ್ದಾರೆ. ನಿಮಗೆ ಅವರಿಂದ ನೆಗೆಟಿವಿಟಿ ಕೂಡ ಆಗಬಹುದು ಮುಂದಿನ ದಿನಗಳಲ್ಲಿ. ಎಸ್, ಸ್ವಲ್ಪ ತಾಳ್ಮೆ ಇರಲಿ. ನೀವು ಮಾಡ್ತಿರೋ ಕೆಲಸದಲ್ಲಿ ಹರಿಬರಿ ಮಾಡಿಕೊಂಡು ಮಿಸ್ಟೇಕ್ಸ್ ಆಗೋದು ಬೇಡ. ಪೈಲ್ ನಂಬರ್ 2. ಎಸ್, ಈ ಒಂದು ವಾರ ನಿಮ್ಮ ಮನೆಗೆ ಗ್ರೀನ್ ಸೀನರೀಸ್ ಏನಾದರೂ ಪರ್ಚೇಸ್ ಮಾಡ್ತಿರ್ಬೋದು, ಅಥವಾ ಪ್ಲ್ಯಾಂಟ್ಸ್ನ ಕೂಡ ನೀವು ನೆಡ್ತಿರ್ಬಹುದು. ಹಾಗೂ ಹೊಸ ಅತಿಥಿಗಳು ಕೂಡ ನಿಮ್ಮ ಮನೆಗೆ ಬರ್ತಿದ್ದಾರೆ. ಹಾಗೂ ಇನ್ನಷ್ಟು ವಿಚಾರನ ತಿಳ್ಕೊಳ್ತಿದ್ದಾರೆ, ಇನ್ನಷ್ಟು ನಿಮ್ಮ ಮನೆ ಬಗ್ಗೆ ಗಮನ ಕೊಡ್ತಿದ್ದಾರೆ, ನಿಮ್ಮ ಮನೆಯಲ್ಲಿರುವಂತಹ ವಸ್ತುಗಳ ಬಗ್ಗೆ ಗಮನ ಕೊಡ್ತಿದ್ದಾರೆ, ನಿಮ್ಮ ಬಗ್ಗೆ ಗಮನ ಕೊಡ್ತಿದ್ದಾರೆ. ಅವ್ರು ನಿಮ್ಗೆ ಒಳ್ಳೇದಾಗಲಿ ಅಂತ, ನಿಮಗೆ ಒಳ್ಳೇದಾಗಲಿ ಬಯಸಬೇಕು ಅನ್ನೋ ಒಂದು ಉದ್ದೇಶ ಆ ವ್ಯಕ್ತಿದಾಗಿಲ್ಲ. ನಿಮ್ಮ ಮುಂದೆ ನಿಮ್ಗೆ ಒಳ್ಳೇದಾಗಬೇಕು, ಚೆನ್ನಾಗಿರಿ, ಇನ್ನೂ ಎತ್ತರವಾಗಿ ಬೆಳೀರಿ ಅಂತ ಹೇಳ್ತಿದ್ದಾರೆ. ಅದರ ಒಳ ಮನಸ್ಸಲ್ಲಿ ನೀವು ಚೆನ್ನಾಗಿರಬಾರ್ದು, ನೀವು ಹಿಂಗೆ ಐ ಡೋಂಟ್ ನೋ ಟು ಸೇ ದಟ್, ನೀವು ಚೆನ್ನಾಗಿರಬಾರ್ದು ಅಂತ ಬಯಸುವಂತಹ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಈ ವಾರ ಯಾರು ಅತಿಥಿಗಳು ಬರ್ತಿದ್ದಾರೆ, ನಿಮ್ಮ ಕುಟುಂಬದ ಸದಸ್ಯರಾಗಿರಬಹುದು, ಅವರು ನಿಮ್ಮ ಲೈಫಿಗೆ ಮತ್ತೆ ವಾಪಸ್ ಬರ್ತಿದ್ದಾರೆ. ಇಷ್ಟು ದಿವಸಗಳಿಂದ ಏನು ಅವರಿಂದ ನೀವು ದೂರ ಇದ್ರಿ, ಆ ವ್ಯಕ್ತಿಗಳು ವಾಪಸ್ ಬರ್ತಿದ್ದಾರೆ. ಎಸ್, ನಿಮಗೆ ನೆಗೆಟಿವಿಟೀಸ್ ಆಗಿದೆ, ಅದರಿಂದ ನಿಮ್ಮ ಒಂದು ಡ್ರೀಮ್ಸಲ್ಲೂ ಕೂಡ ತುಂಬ ಹಾವುಗಳಾಗಿರಬಹುದು, ಅಥವಾ ನಿಮ್ಮ ಶತ್ರುಗಳ ಒಂದು ಮುಖಗಳು ಕಾಣಿಸ್ತಿರಬಹುದು, ಅಥವಾ ಆ ವ್ಯಕ್ತಿಗಳು ನಿಮಗೆ
ನಿಮ್ಮ ಥಿಂಗ್ಸಸ್ನ ಏನಾದರೂ ಡ್ಯಾಮೇಜ್ ಮಾಡೋ ರೀತಿ ಕಾಣಿಸ್ತಿರಬಹುದು. ಸಮಥಿಂಗ್ ಏನಾದರೂ ನಿಮಗೆ ಕನಸಿನಲ್ಲಿ ನಿಮಗಾಗದೇ ಇರುವಂತಹ ವ್ಯಕ್ತಿಗಳು ಕಾಣಿಸ್ತಿರಬಹುದು, ಅಥವಾ ಈ ರೀತಿ ಪ್ರಾಣಿಗಳು ಸತ್ತೋಗಿರೋ ಥರ ಕಾಣಿಸ್ತಿರ್ಬೋದು, ಅಥವಾ ಎನಿಥಿಂಗ್. ಈ ಬ್ಯಾಕ್ ಓವರ್ ವೀಕ್ಸಲ್ಲೂ ನಿಮಗೆ ಇದೇ ರೀತಿಯಾದ ಡ್ರೀಮ್ಸ್ ಬಿದ್ದಿರಬಹುದು. ಬಟ್ ಈ ಒಂದು ವಾರದಲ್ಲೂ ಕೂಡ ಆ ಡ್ರೀಮ್ಸ್ ಇದೆ, ಅದರಿಂದ ನೀವು ಹೊರಗಡೆ ಬರಬೇಕಿದೆ. ಆಂಜನೇಯ ಸ್ತೋತ್ರ ಮಂತ್ರನ ಪಠನೆ ಮಾಡಿ ಮಲಗಿ. ನೀವು ಮಲಗೋ ಮುಂಚೆ ಖಂಡಿತ ಈ ಒಂದು ಕೆಟ್ಟ ಕನಸುಗಳಿಂದ ನೀವು ಹೊರಗಡೆ ಬರ್ತಿದ್ದೀರಾ. ಹಾಗೆ ಈ ಒಂದು ವಾರದಲ್ಲಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯತೆ ಸುದ್ದಿ ಕೂಡ ನೀವು ಮಾತಾಡ್ತಿದ್ದೀರಾ. ಮನಸ್ಸಿಗೆ ಇಷ್ಟ ಆಗುವಂಥ ಕೆಲಸನ ಮಾಡ್ತಿದ್ದೀರಾ. ಇಷ್ಟ ಆಗುವಂತಹ ಫುಡ್ಸ್ನ ನೀವು ಸೇವನೆ ಮಾಡ್ತಿದ್ದೀರಾ. ಇಷ್ಟ ಆಗಿರುವಂಥ ಸ್ಥಳಕ್ಕೆ ವಿಸಿಟ್ ಮಾಡ್ತಿದ್ದೀರಾ. ಹಾಗೂ ಯಾರೋ ನಿಮಗೆ ಏನು ಗಿಫ್ಟನ್ನು ಕೊಡ್ತಿದ್ದಾರೆ ಅದನ್ನು ನೀವು ತಗೋಬೇಕೋ ಬೇಡವೋ ಅನ್ನೋ ಗೊಂದಲತೆ ಸ್ವಲ್ಪ ಹೆಚ್ಚಾಗಬಹುದು ಈ ಒಂದು ವಾರದಲ್ಲಿ. ಆ ವ್ಯಕ್ತಿಗಳಿಂದ ನಿಮಗೆ ಮಾತುಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು ಏನು ಬರ್ತಿದೆ ಫೈಲ್ ನಂಬರ್ 2. ಬಟ್ ಆ ವ್ಯಕ್ತಿನ ನೀವು ಏನು ನಂಬಿಕೆ ಇಲ್ಲ, ಬಟ್ ಆ ವಸ್ತು ಮೇಲೆ ನೀವು ಏನು ನಂಬಿಕೆ ಇಲ್ಲ. ಯಾರು ನಿಮಗೆ ಏನಾದರೂ ಗಿಫ್ಟ್ ಆಗಿರ್ಬೋದು, ನಿಮ್ಮ ಮನೆಗೆ ಬರುವಂತಹ ವ್ಯಕ್ತಿಗಳಿಂದ ಏನು ನಿಮಗೆ ಗಿಫ್ಟನ್ನ ಕೊಡ್ತಿದ್ದಾರೆ ಅದ್ರ ಬಗ್ಗೆನೂ ಕೂಡ ನೀವು ತುಂಬ ಚಂಚಲತೆ ಮಾಡ್ತಿದ್ದೀರಾ, ಭಯ ಪಡ್ತಿದ್ದೀರಾ. ಅದು ಬೇಕಿದ್ರೆ ನೀವು ಜೊತೆ ಇಟ್ಕೊಳ್ಳಿ, ಇಲ್ಲ ಅದನ್ನು ಥ್ರೋ ಮಾಡಿ. ಎಸ್, ಫೈಲ್ ನಂಬರ್ 2. ಇಲ್ಲಿ ಏನು ಎನರ್ಜೀಸ್ ಬಂದಿದೆ ನಾನು ಅದನ್ನು ಮಾತ್ರ ತಿಳಿಸ್ತಿದ್ದೀನಿ. ಕಣ್ಣಿಗೆ ಸಂಬಂಧಪಟ್ಟಾಗಿ ಏನು ಸಮಸ್ಯೆ ಇತ್ತು ಅದು ಕೂಡ ನಿವಾರಣೆ ಆಗ್ತಿದೆ. ನಿಮ್ಮ ಮೊಣಕಾಲಿಗೆ ಸಂಬಂಧಪಟ್ಟಿರೋ ಜಾಯಿಂಟ್ ಪೇನ್ಸ್ ಏನಾಗ್ತಿದೆ, ಮೊಣಕಾಲು ತುಂಬ ಏನು ನೋವು ಆಗ್ತಿದೆ, ನಿಮಗೆ ಜಾಯಿಂಟ್ ಪೇನ್ಸ್ ಇದೆ, ಅಥವಾ ತುಂಬಾ ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ತುಂಬ ಶಿವರಿಂಗ್ ಆಗ್ತಿದ್ದೀರಾ, ತುಂಬ ಒಂದು ರೀತಿ ತುಂಬ ಸುಸ್ತಾಗ್ತಿದೆ. ಈ ಎಲ್ಲ ಒಂದು ಸ್ಟ್ರೆಸ್ಸಿಂದ ನೀವು ಈಚೆ ಬರ್ತಿದ್ದೀರಾ. ಇದೆಲ್ಲ ನಿಮಗಾಗಿರುವಂಥ ನೆಗೆಟಿವಿಟೀಸಿಂದ ಈ ರೀತಿ ಆಗ್ತಿದೆ. ಇದು ವೈದ್ಯರ ಒಂದು ಏನು ನೀವು ಭೇಟಿ ಕೊಟ್ಟು ಹಾಸ್ಪಿಟಲ್ ವಿಚಾರವಾಗಿ ಏನು ಹೆಚ್ಚಿನ ಖರ್ಚನ್ನ ಮಾಡಿದ್ದೀರಾ, ಅಲ್ಲೂ ಕೂಡ ಯಾವುದೇ ರೀತಿಯಾದ ನಿಮಗೆ ಪ್ರಾಬ್ಲಮ್ಸ್ ಇಲ್ಲ ಅಂತ ರಿಪೋರ್ಟ್ ಬಂದಿದ್ರು. ನೆಗೆಟಿವಿಟೀಸಿಂದ ಸ್ವಲ್ಪ ನಿಮಗೆ ಈ ರೀತಿ ಆದಂತಹ ಸಮಸ್ಯೆಗಳಾಗ್ತಿದೆ. ಅದನ್ನು ನೀವು ಕ್ಲೆನ್ಸ್ ಮಾಡ್ಕೋಬೇಕಿದೆ. ಫೈಲ್ ನಂಬರ್ 2 ಅದನ್ನು ಕ್ಲೆನ್ಸ್ ಕೂಡ ಮಾಡ್ತಿದ್ದೀರಾ. ಯಾರು ನಿಮಗೆ ಸತ್ಯ ಹೇಳಲಿಕ್ಕೆ ನಿಮ್ಮ ಮುಂದೆ ಬರ್ತಿದ್ದಾರೆ ಅದನ್ನು ಕೆಲವು ವ್ಯಕ್ತಿಗಳು ಅದನ್ನು ತಡೆ ಹಾಕ್ತಿದ್ದಾರೆ. ನಿಮ್ಮ ಕೆಲಸದ ವಿಚಾರದಲ್ಲಾಗಿರಬಹುದು, ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಿರೋ ವಿಚಾರವಾಗಿರಬಹುದು. ಎಸ್, ಇಲ್ಲಿ ಸಿಂಗಲ್ಸ್ಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೂಡ ಬರ್ತಿದೆ. ಅದನ್ನು ನಿಮ್ಮ ಒಂದು ಮ್ಯಾರೇಜಿಗೆ ಸಂಬಂಧಪಟ್ಟಾಗಿ ಯಾರು ಅಡೆತಡೆಗಳು ಮಾಡ್ತಿದ್ದಾರೆ ಅಂತ ನಿಮ್ಮ ಮನಸ್ಸಿಗೆ ಇತ್ತೀಚಿನ ದಿನಗಳಲ್ಲಿ ಅನ್ನಿಸ್ತಿದೆ. ಖಂಡಿತ ಆ ವ್ಯಕ್ತಿಗಳಿಂದ ನಿಮಗೆ ಯಾವ ವ್ಯಕ್ತಿ ಮೇಲೆ ನಿಮಗೆ ಅನುಮಾನ ಇದೆ, ನಿಮ್ಮ ನೆಗೆಟಿವಿಟಿ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನಿಸಿದೆ. ಖಂಡಿತ ಆ ನೆಗೆಟಿವಿಟಿಯಿಂದ ತಾಯಿ ಚಾಮುಂಡೇಶ್ವರಿ, ತಾಯಿ ಚೌಡೇಶ್ವರಿಯಿಂದ ನಿಮಗೆ ಆ ನೆಗೆಟಿವಿಟಿ ಬಂಧನದಿಂದ ನಿವಾರಣೆ ಆಗ್ತಿದೆ. ಫೈಲ್ ನಂಬರ್ 2 ನೀವು ನಂಬಿರೋ ದೈವಶಕ್ತಿಯಿಂದ ನಿಮ್ಮನ್ನ ತುಂಬ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ. ಫೈಲ್ ನಂಬರ್ 2 ಆ್ಯಂಡ್ ಹೆಚ್ಚಿನ ಅವಕಾಶಗಳು ಕೂಡ ನಿಮಗೆ ಬರ್ತಿದೆ. ಹಾಗೂ ಪ್ರಮೋಷನ್ ವಿಚಾರವಾಗೂ ಕೂಡ ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ. ಎಲ್ಲವೂ ಕೂಡ ಇನ್ನೇನು ತಗೊಳ್ಬೇಕಾಗಿದೆ ಅಷ್ಟರಲ್ಲಿ ಏನೋ ಒಂದು ರೀತಿ ಮಿಸ್ ಆಗ್ತಿದೆ, ಅಥವಾ ನಿಮಗೆ ಆದಾದ ಆರೋಗ್ಯ ಸಮಸ್ಯೆಗಳಾಗ್ತಿದೆ, ಅಥವಾ ನಿಮ್ಮ ಮನಸ್ಸಿಗೆ ಯಾಕೋ ಯಾವುದು ಬೇಡ ಅನ್ನಿಸ್ತಿದೆ, ಅದನ್ನು ಹೋಲ್ಡ್ ಮಾಡಿದ್ದೀರಾ. ಈ ಎಲ್ಲ ಒಂದು ಗೊಂದಲತೆ ಏನಿದೆ ಫೈಲ್ ನಂಬರ್ನ ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕಾಗಿದೆ. ಸೊ ಎಲ್ಲಾದರೂ ಒಂದು ಲಾಂಗ್ ಡ್ರೈವ್ ಹೋಗಿ ಬನ್ನಿ, ಲಾಂಗ್ ಯಾವುದಾದ್ರೂ ಒಂದು ಲೊಕೇಶನ್ಗೆ ನೀವು ಟ್ರಾವೆಲ್ ಮಾಡಿ ಬನ್ನಿ. ಇನ್ನಷ್ಟು ನಿಮ್ಮ ಒಂದು ಮನಸ್ಸು ಚೇಂಜಸ್ ಆಗುತ್ತೆ. ಸ್ವಲ್ಪ ನೀವಿರೋ ಸ್ಥಳದಿಂದ ಚೇಂಜ್ ಆಗಿ ಬನ್ನಿ. ಸ್ವಲ್ಪ ಒಂದು ರೀತಿ ನಿಮಗೆ ತುಂಬಾ ಹಿಂಸೆ ಆಗ್ತಿದೆ, ತುಂಬಾ ಯಾವುದು ಡಿಸಿಷನ್ ತಗೊಳ್ಳೋಕ್ಕೆ ಅವಕಾಶ ಸಿಗ್ತಿಲ್ಲ. ಖಂಡಿತ ಈ ಒಂದು ನೀವಿರುವಂಥ ಸ್ಥಳದಿಂದ ಸ್ವಲ್ಪ ಟ್ರಾವೆಲ್ ಮಾಡಿ ಬನ್ನಿ. ಇನ್ನಷ್ಟು ನಿಮ್ಮ ಕ್ಲಾರಿಟಿ ಸಿಗುತ್ತೆ, ನಿಮ್ಮ ಮನಸ್ಸು ಚೇಂಜಸ್ ಆಗುತ್ತೆ, ಹಾಗೂ ನೀವು ತಗೋಬೇಕಾಗಿರೋ ಡಿಸಿಷನ್ ಕೂಡ ನೀವು ತಗೊಳ್ಳೋಕ್ಕೆ ಅವಕಾಶ ಸಿಗ್ತಿದೆ. ಎಸ್, ಹಾಗೂ ಎಲ್ಲೋ ಈ ಒಂದು ವಾರ ಸ್ವಲ್ಪ ಮರುವು ಜಾಸ್ತಿ ಆಗ್ತಿದೆ ಫೈಲ್ ನಂಬರ್ 2. ಎಲ್ಲೋ ಒಂದು ವಸ್ತುನ ಇಟ್ಟು ಇನ್ನೆಲ್ಲೋ ಹುಡುಕೋರು ಆಗಬಹುದು, ಅದು ಕಳೆದೋಯ್ತೇನೋ ಅನ್ನೋವಂಥ ಭಯ ಕೂಡ ಆಗಬಹುದು. ಇಂಪಾರ್ಟೆಂಟ್ ವಸ್ತುಗಳನ್ನು ಯಾರಿಗಾದರೂ ಹೇಳಿ ಅದನ್ನು ಒಂದೊಳ್ಳೆ ಸ್ಥಳದಲ್ಲಿ ಇಡಿ. ಅದರಿಂದ ಇನ್ನು ಬೇರೆ ವ್ಯಕ್ತಿಗಳು ನಿಮ್ಗೆ ಅದನ್ನು
ನಿಮ್ಮ ಕುಟುಂಬದಲ್ಲಿರೋ ವ್ಯಕ್ತಿಗಳು ಅದನ್ನು ನಿಮಗೆ ಗೋಚರ ಮಾಡ್ಬೋದು. ಸೊ ಯಾವುದಾದ್ರೂ ಇಂಪಾರ್ಟೆಂಟ್ ವಸ್ತುಗಳನ್ನು ಇನ್ನೊಬ್ರಿಗೆ ನಿಮ್ಮ ಕುಟುಂಬದಲ್ಲಿರೋ ಸದಸ್ಯರಿಗೆ ಹೇಳಿ ಇಡಿ. ಈ ಒಂದು ವಾರ ಸ್ವಲ್ಪ ಹುಡುಕಾಟ ಸ್ವಲ್ಪ ಜಾಸ್ತಿ ಆಗಬಹುದು ಪೈಲ್ ನಂಬರ್ 2ಗೆ. ಎಸ್, ಹಾಗೂ ನಿಮ್ಮ ಒಂದು ಮನೆ ದೇವರ ಅನುಗ್ರಹ ಹೆಚ್ಚಾಗಿದೆ. ನಿಮ್ಮ ಮನೆ ದೇವರಿಗೆ ಏನಾದರೂ ಹರಕೆನ ಮಾಡಿದರೆ ಅದನ್ನು ಕೂಡ ನೀವು ಮುಂದಿನ ದಿನಗಳಲ್ಲಿ ದೇವರಿಗೆ ಅರ್ಪಣೆ ಕೂಡ ಮಾಡ್ತಿದ್ದೀರಾ ಹರಕೆನ. ಹಾಗೆ ತುಂಬ ಸ್ಟ್ರಾಂಗ್ ವ್ಯಕ್ತಿ ಆಗಿದ್ದೀರಾ. ಯಾವ ವಿಚಾರದಲ್ಲಿ ತುಂಬ ಕುಗ್ತಿದ್ದೀರಾ, ಖಂಡಿತ ಒಂದು ವಿಚಾರದಿಂದ ಹೊರಗಡೆ ಬರ್ತಿದ್ದೀರಾ, ನೆಗೆಟಿವಿಟಿಯಿಂದ ಹೊರಗಡೆ ಬರ್ತಿದ್ದೀರಾ. ಹಾಗೆ ನಿಮಗೆ ಏನು ಯಾವುದರಲ್ಲಿ ಸಮಸ್ಯೆ ಕಾಣಿಸ್ತಿದೆ ಆ ಕೆಲಸದಲ್ಲಿ, ಹಾಗೂ ನೀವು ಏನಾದರೂ ಸ್ವಂತ ಉದ್ಯೋಗ ಹೊಸ ಕೆಲಸನ ಶುರು ಮಾಡಬೇಕು ನೀವು ಓನಾಗಿ ಅಂತ ಅಂದ್ಕೊಂಡಿದ್ದೀರಾ, ಖಂಡಿತ ಅದಕ್ಕೆ ಇನ್ನಷ್ಟು ಸ್ವಲ್ಪ ಸಮಯ ಬೇಕಾಗಿದೆ. ನಿಧಾನವಾಗಿ ಯೋಚಿಸಿ. ಹಾಗೂ ಈ ಒಂದು ವಾರದಲ್ಲಿ ನೈಟ್ ಟೈಮಲ್ಲೇ ನಿಮಗೆ ಹೆಚ್ಚು ಫೋನ್ ಕಾಲ್ಸ್ ಕೂಡ ಬರಬಹುದು ಪೈಲ್ ನಂಬರ್ 2. ಅದು ನಿಮ್ಮ ಕುಟುಂಬದ ಸದಸ್ಯರಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್, ನಿಮ್ಮ ಇನ್ನೂ ಯಾರಾದರೂ ಥರ್ಡ್ ಪಾರ್ಟೀಸ್ ಇರ್ಬೋದು, ಎನಿವನ್ ಯಾರಾದರೂ ನಿಮಗೆ ಫೋನ್ ಕಾಲ್ಸ್ ಮಾಡಬಹುದು. ಅದರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು. ಇನ್ನಷ್ಟು ಮಾಹಿತಿ ಕೂಡ ನೀವು ತಿಳ್ಕೊಳ್ತಿದ್ದೀರಾ ಆ ಕಾಲ್ಸಿಂದ. ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಹಾಗೂ ನಿಮ್ಮ ಕುಟುಂಬ ರಕ್ಷಣೆ ಆಗಿದೆ. ಆ್ಯಂಡ್ ನಿಮ್ಮ ಕುಟುಂಬದ ಜೊತೆ ಸದಸ್ಯರ ಜೊತೆ ತುಂಬ ಎಂಜಾಯ್ ಮಾಡ್ತಿದ್ದೀರಾ. ನಿಮ್ಮ ಮಕ್ಕಳ ಜೊತೆ ಎಂಜಾಯ್ ಮಾಡ್ತಿದ್ದೀರಾ. ನಿಮ್ಮ ಮನೆಯಲ್ಲಿ ಸಾಕಿರೋ ನಾಯಿಗಳ ಪೆಟ್ಸ್ ಆಗಿರಬಹುದು, ಅದು ನಿಮ್ಮನ್ನು ತುಂಬಾ ಪ್ರೊಟೆಕ್ಟ್ ಮಾಡ್ತಿದೆ. ಅದು ನಿದ್ರೆ ಮಾಡದೆ ನಿಮ್ಮನ್ನು ತುಂಬಾ ಅಬ್ಸರ್ವ್ ಮಾಡ್ತಿದೆ. ನಿಮ್ಮ ಸುತ್ತ ಇರುವ ಎನರ್ಜೀಸ್ನ ಅಬ್ಸರ್ವ್ ಮಾಡ್ತಿದೆ, ನಿಮ್ಮನ್ನು ಪ್ರೊಟೆಕ್ಷನ್ ಮಾಡ್ತಿದೆ. ಒಂದು ರೀತಿ ಅದು ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಿದೆ ಹಾಗೂ ನಿಮ್ಮನ್ನು ಪ್ರೊಟೆಕ್ಷನ್ಸ್ ಮಾಡ್ತಿದೆ ಪೈಲ್ ನಂಬರ್ 2. ಹಾಗೂ ನಿಮ್ಮ ಪೂರ್ವಜರ ಅನುಗ್ರಹ ಆಶೀರ್ವಾದ ಕೂಡ ನಿಮಗಿದೆ. ಅವರು ಕೊಡ್ತಾ ಇರುವಂತಹ ಸೂಚನೆ ಈ ಒಂದು ವಾರದಲ್ಲಿ ತುಂಬ ಮುಖ್ಯವಾಗಬಹುದು. ಮುಂದಿನ ವಾರಗಳು, ಮುಂದಿನ ತಿಂಗಳುಗಳಲ್ಲಿ ಆ ಒಂದು ಸೂಚನೆ ತುಂಬ ನಿಮಗೆ ಇಂಪಾರ್ಟೆಂಟ್ ಆಗಬಹುದು ಫಾರ್ ಪೈಲ್ ನಂಬರ್ 2. ಅದ್ರ ಕಡೆನೂ ನೀವು ಗಮನ ಕೊಡಬೇಕಿದೆ. ಹಾಗೂ ಒಂದು ರೀತಿ ಈ ಒಂದು ವಾರ ಇನ್ನಷ್ಟು ಸತ್ಯಗಳು ನಿಮ್ಮ ಪೂರ್ವಜರರಿಂದನೇ ನಿಮಗೆ ತಿಳಿತಿದೆ. ಹಾಗೂ ಯಾವ ವ್ಯಕ್ತಿನ ನೀವು ದೂರ ಮಾಡಿದ್ದೀರಾ, ಅವರು ನಿಮ್ಮ ಲೈಫಿಗೆ ಪರ್ಫೆಕ್ಟ್ ಅಲ್ಲ ಅಂತ, ಅಂತಹ ವ್ಯಕ್ತಿಗಳಿಂದನೇ ನಿಮಗೆ ಸಹಾಯ ಆಗ್ತಿದೆ. ಅಂಥ ವ್ಯಕ್ತಿಗಳಿಂದನೇ ನಿಮಗೆ ತುಂಬಾ ಸಂತೋಷ ಆಗ್ತಿದೆ, ಹೆಲ್ಪಿಂಗ್ ಸಿಗ್ತಿದೆ. ಯಾರು ನೀವು ತುಂಬ ಒಳ್ಳೆಯವರು ಅಂತ ನೀವು ಹತ್ರದಲ್ಲಿ ಇಟ್ಕೊಂಡಿದ್ದೀರಾ, ಆ ವ್ಯಕ್ತಿಗಳಿಂದನೇ ನಿಮಗೆ ಮನಸ್ಸಿಗೆ ಸ್ವಲ್ಪ ಬೇಸರ ಆಗ್ತಿದೆ ಈ ಒಂದು ವಾರ. ಹಾಗೆ ಈ ಒಂದು ವಾರ ನಿಮ್ಮ ಕ್ಲಾತ್ಸ್, ನಿಮ್ಮ ಬಟ್ಟೆಗಳನ್ನು ಯಾರಿಗೂ ಹಾಕೊಳ್ಳಿಕ್ಕಾಗಿರಬಹುದು ಅಥವಾ ಯಾರಿಗಾದರೂ ಕೊಡ್ತಿದ್ರೆ ಅದನ್ನು ಅವಾಯ್ಡ್ ಮಾಡಿ. ಯಾರಿಗೂ ನಿಮ್ಮ ಕ್ಲಾತ್ಸ್ನ ಕೊಡಬೇಡಿ, ಯಾರಿಗೂ ನಿಮ್ಮ ಥಿಂಗ್ಸಸ್ನ ಕೊಡಬೇಡಿ ಪೈಲ್ ನಂಬರ್ 2. ಎಸ್, ಹೆಚ್ಚು ಏರ್ ಫಾಲ್ಸ್ ಆಗ್ತಿದೆ. ಏರ್ ಬಗ್ಗೆ ನೀವು ಹೆಚ್ಚು ಗಮನ ಕೊಡ್ತಿದ್ದೀರಾ ಈ ಒಂದು ವಾರ. ಹಾಗೆ ಸ್ವಲ್ಪ ವಿಶ್ರಾಂತಿ ಬೇಕಾಗಿದೆ ಫಾರ್ ಪೈಲ್ ನಂಬರ್ 2. ವಿಶ್ರಾಂತಿ ಮಾಡಿ, ಮನಸ್ಸಿಗೆ ಇಷ್ಟ ಆಗುವಂತಹ ಸಾಂಗ್ಸ್ನ ಕೇಳಿ, ಇಷ್ಟ ಆಗಿರೋ ಸ್ಥಳಕ್ಕೆ ಹೋಗಿ, ಇಷ್ಟ ಆಗಿರೋ ಥಿಂಗ್ಸಸ್ನ ಪರ್ಚೇಸ್ ಮಾಡ್ತಿದ್ದೀರಾ. ಹಾಗೂ ಇಷ್ಟ ಆಗಿರೋ ಫುಡ್ಸ್ನೂ ಕೂಡ ನೀವು ಸೇವನೆ ಮಾಡ್ತಿದ್ದೀರಾ. ಹೆಚ್ಚು ಜಂಕ್ ಫುಡ್ಸ್ನ ಈ ಒಂದು ವಾರ ಅವಾಯ್ಡ್ ಮಾಡಿ. ಹಾಗೂ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಸಾಕಿರುವಂತಹ ಫಿಶಸ್ಗೆ ನಿಮ್ಮ ಕೈಯಿಂದ ಊಟ ಕೂಡ ಹಾಕಿ. ಎಸ್, ಈ ಒಂದು ವಾರ ಸ್ವಲ್ಪ ಹೆಚ್ಚು ಅಬ್ಸರ್ವ್ ಮಾಡಬೇಕಾಗಿದೆ ನಿಮ್ಮ ಕೆಲಸದ ಸರೌಂಡಿಂಗಲ್ಲಿ. ನಿಮ್ಮ ಕುಟುಂಬದ ಸದಸ್ಯರ ಒಂದು, ನಿಮ್ಮ ಕುಟುಂಬದ ಸದಸ್ಯರ ಒಂದು ವಿಚಾರವಾಗಿ ಸ್ವಲ್ಪ ನೀವು ಗಮನ ಕೊಟ್ಟರೆ ಇನ್ನಷ್ಟು ಇನ್ಫಾರ್ಮೇಷನ್ಸ್ ನಿಮಗೆ ಸಿಗ್ತಿದೆ. ಯಾಕೆ ಈ ಇನ್ಫಾರ್ಮೇಷನ್ಸ್ ನಿಮ್ಗೆ ತಿಳ್ಕೊಳ್ತಿದ್ದೀರಾ ಹಾಗೂ ನಿಮಗೆ ಯಾಕೆ ಈ ಮಾಹಿತಿ ತಲುಪ್ತಿದೆ ಅನ್ನೋದು ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಿದೆ. ಎಸ್, ಮೇಷರಾಶಿ, ಧನಸ್ಸು ರಾಶಿ, ಕುಂಭರಾಶಿ, ಮಿಥುನ ರಾಶಿ, ವೃಷಭ ರಾಶಿಯ ಎನರ್ಜೀಸ್ ಹೆಚ್ಚಾಗಿದೆ ಇಲ್ಲಿ ಪೈಲ್ ನಂಬರ್ 2. ಎಸ್, ವಿಷ್ಣು ದೇವರ ಒಂದು ಸನ್ನಿಧಾನಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ ಹಾಗೂ ಅಲ್ಲಿ ಒಂದು ಸೇವೆನ ಕೂಡ ನೀವು ಸಲ್ಲಿಸ್ತಿರಬಹುದು. ಲಕ್ಷ್ಮೀ ನಾರಾಯಣ ಸ್ವಾಮಿಯ ಆಶೀರ್ವಾದ, ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಹಾಗೆ ಯಾರು ನಿಮಗೆ ಡೌನ್ ಮಾಡಬೇಕು, ನಿಮ್ಗೆ ನೋವು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ
ಅಂಥ ವ್ಯಕ್ತಿಗಳೇ ನಿಮಗೆ ಈ ಒಂದು ವಾರ ಒಂದು ರೀತಿ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ನಿಮ್ಮ ಹತ್ರ ಬರ್ತಿದ್ದಾರೆ. ಹಾಗೂ ಅವ್ರಿಗೆ ಹೆಚ್ಚು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಬಯಸ್ತಿದ್ದಾರೆ. ಅವ್ರಿಗೆ ಸಾಧ್ಯ ಆದರೆ ಆ ವ್ಯಕ್ತಿಗಳು ನಿಮಗೆ ನೋವು ಮಾಡಿದ್ದಾರೆ, ಕ್ಷಮಿಸ್ಬೇಕು ಅನಿಸಿದ್ರೆ ಕ್ಷಮಿಸಿ, ಇಲ್ಲ ಅಂದರೆ ಆ ವ್ಯಕ್ತಿನ ದೂರ ಇಡಿ. ಎಸ್, ಫೈಲ್ ನಂಬರ್ 2, ಹೆಚ್ಚು ಫೆದರ್ಸ್ನ ನೀವು ವಾಚ್ ಮಾಡ್ತಿದ್ದೀರಾ. ನವಿಲು, ಹೆಚ್ಚು ನವಿಲನ್ನು ನೀವು ಅಬ್ಸರ್ವ್ ಮಾಡಬಹುದು. ಔಟ್ಸೈಡ್ ನೀವು ಎಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ, ನವಿಲನ್ನು ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ಅದನ್ನು ನೋಡ್ತಿದ್ದೀರಾ. ತುಂಬಾ ಅದನ್ನು ನೋಡಿದ ನಂತರ ನಿಮ್ಮ ಲೈಫಲ್ಲಿ ಒಂದು ಸಂತೋಷದ ಸುದ್ದಿ ಆಗಿರಬಹುದು, ಒಂದು ರೀತಿ ನಿಮಗೆ ಸಂತೋಷ ಆಗ್ತಿದೆ. ನಾರಾಯಣನ ಆಶೀರ್ವಾದ ಫೈಲ್ ನಂಬರ್ 2ಗೆ ಹೆಚ್ಚಾಗಿದೆ. ಹಾಗೂ ನಿಮ್ಮ ಹಿರಿಯರ ಒಂದು ಆಶೀರ್ವಾದ ಕೂಡ ಫೈಲ್ ನಂಬರ್ 2ಗೆ ಇದೆ. ಎಸ್, ಈ ಒಂದು ವಾರದಲ್ಲಿ ಸಾಧ್ಯ ಆದರೆ ನಿಮ್ಮ ಕೈ ಹಸ್ತದಿಂದ ಗೋಗಳಿಗೆ ಏನಾದರೂ ತಿನ್ನಲಿಕ್ಕೆ ಕೊಡಿ. ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ ಫಾರ್ ಫೈಲ್ ನಂಬರ್ 2. ಎಸ್, ಯಾರನ್ನ ನೀವು ತುಂಬ ಮಿಸ್ ಮಾಡ್ತಿದ್ದೀರಾ, ನಿಮ್ಮ ಈ ಒಂದು ಭೂಮಿನ ತ್ಯಜಿಸಿ ಹೋಗಿರುವಂತಹ ವ್ಯಕ್ತಿಗಳ ಬಗ್ಗೆ ನೀವು ತುಂಬ ಗಮನ ಕೊಡ್ತಿದ್ದೀರಾ. ಆ ವ್ಯಕ್ತಿಗಳ ಆತ್ಮಕ್ಕೆ ಕೂಡ ಶಾಂತಿ ಸಿಕ್ಕಿದೆ. ನೀವು ಅಂದ್ಕೊಂಡಿರೋ ಕೆಲಸದ ಬಗ್ಗೆ ಏನು ಗಮನ ಕೊಡ್ತಿದ್ದೀರಾ, ನೀವು ಇಲ್ಲಿ ಏನು ತುಂಬ ಸಫರ್ ಮಾಡ್ತಿದ್ದೀರಾ, ಅಥವಾ ನೀವು ಯಾವ ಕೆಲಸನ ಮಾಡೋಕ್ಕೆ ಆಗ್ತಿಲ್ಲ, ನೀವು ಕಣ್ಣೀರು ಹಾಕ್ತಿದ್ದೀರಾ, ಖಂಡಿತ ನಿಮ್ಮ ಪೂರ್ವಜರರು ಕೂಡ ತುಂಬ ನೋವು ತಿಂತಿದ್ದಾರೆ. ನಿಮಗೆ ಒಳ್ಳೆಯದಾಗಬೇಕು ಅನ್ನೋದನ್ನ ಈ ಒಂದು ವಾರ ನಿಮಗೆ ನಿಮ್ಮ ಪೂರ್ವಜರರಿಂದ ಒಂದಷ್ಟು ನಿಮ್ಮ ಕೆಲಸಗಳೇನು ಪೆಂಡಿಂಗ್ ಇದೆ, ಸ್ಟಕ್ ಆಗಿದೆ, ಅದು ಕೂಡ ಫಾಸ್ಟಾಗಿ ಮೂವ್ ಆಗ್ತಿದೆ. ಫೈಲ್ ನಂಬರ್ 2, ಅವರ ಆಶೀರ್ವಾದ ನಿಮಗೆ ಸಿಗ್ತಿದೆ ಈ ಒಂದು ವಾರದಲ್ಲಿ. ಎಸ್, ಫೈಲ್ ನಂಬರ್ 2, ಈ ಒಂದು ವಾರದಲ್ಲಿ ಹೆಚ್ಚು ಹೆಲ್ಪಿಂಗ್ ಆ್ಯಂಡ್ ನಿಮಗೆ ಸಿಗ್ತಿದೆ. ಹೆಲ್ಪ್ ಮಾಡುವಂತಹ ಪೀಪಲ್ಸ್ ನಿಮ್ಮ ಸುತ್ತ ಇದ್ದಾರೆ. ಹಾಗೂ ನೀವು ಅಂದ್ಕೊಂಡಿರೋ ಕೆಲಸದಲ್ಲಿ ಹೆಚ್ಚಿನ ಮಟ್ಟದ ಯಶಸ್ಸನ್ನು ನೀವು ನೋಡ್ತಿದ್ದೀರಾ. ಪಾಸಿಟಿವ್ ಎನರ್ಜೀಸ್ ನಿಮ್ಮ ಸುತ್ತ ಇದೆ. ಪಾಸಿಟಿವ್ ಆಗಿರಿ ಆ್ಯಂಡ್ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ.